ಎಕ್ಸಾಕ್ಟಾಗಿ ಕಾಂಟೆಂಟ್ ಕ್ರಿಯೇಟ್ ಹೇಗೆ ಮಾಡೋದು, ಅರ್ನಿಂಗ್ಸ್ ಹೇಗೆ ಮಾಡೋದು, ಹಾಗೆ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಏನೇನಿದೆ. ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ನನಗೆ ಒಂದು ಸ್ವಲ್ಪ ಏನಂತಾರೆ ಶಾಕಿಂಗ್ ವ್ಯೂಸ್ ನಂಬರ್ಸ್ ಅದು. ಓಕೆ, 3 ಮಿಲಿಯನ್ ವ್ಯೂಸು, 4 ಮಿಲಿಯನ್ ಈಸಿಯಾಗಿ ಬರ್ತಿತ್ತು ಅಷ್ಟು ವ್ಯೂಸ್. ಯಾಕಂದರೆ ಫ್ರೆಶ್ ಆಗಿತ್ತು ಕಾಂಟೆಂಟ್. ಅದು ಬಂದು ಕೇಳ್ತಿದ್ದ ಅಣ್ಣ ರೋಸಣ ಅಂತ. ಹೋಗಲು ನಮ್ಮ ಹತ್ರನೇ ಕಾಸಿಲ್ಲ, ನಾವೇ ಯೂಟ್ಯೂಬರ್ಸು ಅಂತ. ಎಲ್ಲ ಜರ್ನಿ ಆದಮೇಲೆ ಬಾಯ್ ಸ್ಕ್ವಾಡ್ ಯಾಕೆ ಸ್ಟಾರ್ಟ್ ಮಾಡಬೇಕು ಅನಿಸ್ತು? ಬಾಯ್ ಸ್ಕ್ವಾಡ್ ಸ್ಟಾರ್ಟ್ ಮಾಡಿದ್ದು ನಾನೊಂದು ಆನ್ಲೈನ್ ಬಿಸ್ನೆಸ್ ಬೇರೆ ಮಾಡ್ತಿದ್ದೆ, ಇ-ಕಾಮರ್ಸ್ ಬಿಸ್ನೆಸ್. ಲಾಕ್ಡೌನ್ ಆಗೋಕ್ಕೆ ಮುಂಚೆ ಫುಲ್ ನಾನು ಅದರಲ್ಲಿ ಬ್ಯುಸಿ ಇದ್ದೆ 1.5 ಇಯರ್ಸ್. ಸೊ ಲಾಕ್ಡೌನ್ ಆದಾಗ, ಕೋವಿಡ್ ಆದಾಗ ಫುಲ್ ಬಿಸ್ನೆಸ್ ಶಟ್ ಡೌನೇ ಆಗೋಯ್ತು ಕಂಪ್ಲೀಟ್ಲಿ. ಯಾಕಂದರೆ ಮೂವ್ಮೆಂಟ್ ಇಲ್ಲ, ಯಾವುದೂ ಪ್ಯಾಕೇಜಸ್ ಡೆಲಿವರಿ ಆಗ್ತಾಯಿರಲಿಲ್ಲ, ನಂದು ಏನಂತಾರೆ ಸಪ್ಲೈಯೂ ಬರ್ತಾಯಿರಲಿಲ್ಲ. ಫುಲ್ ಅದು ಶಟ್ ಡೌನ್ ಆದಮೇಲೆ ನನಗೆ ಇನ್ನೇನು ಮಾಡೋದು. ಆ ಟೈಮಲ್ಲೇ ನಾನು ACL ಸರ್ಜರಿ ಬೇರೆ ಆಯಿತು. ಫ್ಲಿಪ್ಸ್ ಮಾಡೋವಾಗ ಇದು ಲಿಗಮೆಂಟ್ ಟೇರ್ ಆಗೋಯ್ತು, ಅದು ಸರ್ಜರಿ ಆಯಿತು, ಅಲ್ಲೂ ಕಾಸು ಹೋಯ್ತು. ಇದು ಆಯಿತು, ಪ್ಲಸ್ ಬಿಸ್ನೆಸ್ ಲಾಸ್ ಆಯಿತು, ಕಂಪ್ಲೀಟ್ಲಿ ಶಟ್ ಡೌನ್ ಆಯಿತು. ಅದಾದಮೇಲೆ ನಾನೊಂದು ರಿಲೇಷನ್ಶಿಪ್ಪಲ್ಲಿದ್ದೆ. ಆ ಹುಡುಗಿನೂ ನಿಂಗೆ ಪ್ರಪಂಚ ಜ್ಞಾನನೇ ಇಲ್ಲ, ನೀನು ಜನರ ಜೊತೆ ಒಂದು ಸ್ವಲ್ಪ ಜಾಸ್ತಿ ಮಾತಾಡಬೇಕು, ನೀನು ತುಂಬ ಇಂಟ್ರೋವರ್ಟು, ಹಂಗೆ ಏನೋ ಹೇಳಿದ್ಲು. ಸರಿ, ಇನ್ನೇನಿದೆ ಮಾಡೋಕ್ಕೆ, ನನ್ನದು ಫ್ಲಿಪ್ಸು ಮಾಡೋಕ್ಕಲ್ಲ, ಡ್ಯಾನ್ಸು ಮಾಡೋಕ್ಕಲ್ಲ, ಬಿಸ್ನೆಸ್ಸು ಇಲ್ಲ. ಸರಿ ಆಯಿತು, ಸುಮ್ಮನೆ ಜನರ ಜೊತೆ ಮಾತಾಡೋಣ, ಸುಮ್ಮನೆ ಫ್ರೆಂಡ್ಸ್ ಮಾಡ್ಕೊಳ್ಳೋಣ, ಹೋಗಿ ಫ್ರೆಶ್ ಆಗಿ ಮಾತಾಡೋದು, ಅದನ್ನೇ ಕಾಂಟೆಂಟಾಗಿ ಮಾಡೋಣ ಅಂತ ಸ್ಟಾರ್ಟ್ ಮಾಡಿಕೊಂಡೆ. ಅದು ಬಾಯ್ ಸ್ಕ್ವಾಡ್ ಬಂದು ಇಂಗ್ಲೀಷಲ್ಲಿರೋದು, ಬಟ್ ಕನ್ನಡದಲ್ಲಿ ಯಾಕೆ ಮಾಡಲಿಲ್ಲ? ನಾನು ಕನ್ನಡದಲ್ಲಿ ಒಂದು 150 ರೀಲ್ಸ್ ಮಾಡಿದ್ದೆ ಈ ಪೇಜ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ. ಮೂರು ಹೆಸರಿತ್ತು ಅದರದ್ದು? ಯೋಗೇಶ್ ಅಂತಲೇ ಇತ್ತು. ಯೋಗೇಶ್ ಅಂತ. ಓಕೆ, ಈಗಲೂ ಇದೆಯಾ? ನಂದು ಪರ್ಸ್ನಲ್ ಪ್ರೊಫೈಲಲ್ಲೇ ಹಾಕಿದ್ದೆ ಒಂದಷ್ಟು ರೀಲ್ಸು, ಎಷ್ಟೊಂದು ಆರ್ಕೈವ್ ಮಾಡಿಬಿಟ್ಟಿದ್ದೀನಿ. ಒಂದು 150 ರೀಲ್ ಮಾಡಿದ್ದೀನಿ ಕನ್ನಡದಲ್ಲಿ, ಯಾವುದು ಪಿಕಪ್ ಆಗಿಲ್ಲ. ಸೊ ನಾನು ಇದೇನೋ ಡಿಫ್ರೆಂಟಾಗಿ ಟ್ರೈ ಮಾಡಿದಾಗ ಇದು ವರ್ಕೌಟ್ ಆಗಿ ಸ್ಟಾರ್ಟ್ ಆಯ್ತಲ್ಲ, ಸೊ ಅದನ್ನೇ ಹಂಗೆ ಫಾಲೋ ಮಾಡ್ಕೊಂಡು ಹೋದೆ. ಸೊ ನೀನು ಬಾಯ್ ಸ್ಕ್ವಾಡ್ ಸ್ಟಾರ್ಟ್ ಮಾಡಿದಾಗ 3-4 ಜನ ಹುಡುಗರಿದ್ರು. ಸೊ ನೀನೇ ಹೋಗಿ ಅವ್ರನ್ನ ಅಪ್ರೋಚ್ ಮಾಡ್ದೆ ಅಥವಾ ಡಿಸ್ಕಸ್? ಇಲ್ಲ, ನಾನು ಸ್ಟಾರ್ಟ್ ಮಾಡಿದ್ದೆ. ನಾನು ಸ್ಟಾರ್ಟ್ ಮಾಡಿಬಿಟ್ಟು 1-2 ವೀಡಿಯೋ ಅಪ್ಲೋಡ್ ಮಾಡಿದ್ದೆ ಯೂಟ್ಯೂಬ್ಗೆ. ಇದನ್ನು ನೋಡ್ಬಿಟ್ಟು ನನ್ನ ಫ್ರೆಂಡ್ ಸರ್ಕಲಲ್ಲಿರೋರಿಬ್ಬರು, ನಾವು ಬರ್ತೀವಿ ನಿನಗೆ, ಸುಮ್ಮನೆ ಅಲ್ಲಿ ಜೊತೆಯಲ್ಲಿ ಇದ್ಕೊಂಡು ನೋಡ್ತೀವಿ ಶೂಟಿಂಗ್ ಎಲ್ಲ ಹೆಂಗೆ ನಡೆಯುತ್ತೆ. ಆಮೇಲೆ ಅವ್ರಿಗೂ ಒಂದು ಸ್ವಲ್ಪ ಇದು ಬೇಕಿತ್ತು, ಎಕ್ಸ್ಪೀರಿಯೆನ್ಸ್ ಬೇಕಿತ್ತು, ಜನರ ಜೊತೆ ಮಾತಾಡೋದು ಅಥವಾ ಹೆಂಗೆ ಸೋಷಿಯಲೈಸ್ ಮಾಡೋದು ಅನ್ನೋ ಥರ. ಅದಕ್ಕೋಸ್ಕರ ನಾವು ಬರ್ತೀವಿ ನಿನ್ನ ಜೊತೆ ಹೆಲ್ಪ್ ಮಾಡೋದಕ್ಕೆ, ಶೂಟ್ ಮಾಡೋದಕ್ಕೆ ಹೆಲ್ಪ್ ಮಾಡೋಕ್ಕೆ ಬರ್ತೀವಿ ಅಂತ. ಅದಾದಮೇಲೆ ಒಂದು ಮೇಕಿಂಗ್ 50 ಸ್ಟ್ರೇಂಜರ್ಸ್ ಡ್ಯಾನ್ಸ್ ಟು ಅರಬಿಕ್ ಕುತ್ತು ಅಂತ ಒಂದು 50 ಜನರನ್ನ ಡ್ಯಾನ್ಸ್ ಮಾಡಿಸಿದೆ ಚರ್ಚ್ ಸ್ಟ್ರೀಟಲ್ಲೇ. ಸೊ ಅದು ಫಸ್ಟ್ ಕಾಂಟೆಂಟ್ ಅವರಿಬ್ಬರ ಜೊತೆ. ಅವರು ಹಂಗೆ ಕಂಟಿನ್ಯೂಸ್ ಆಗಿ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರಲ್ಲ, ಸರಿ ನೀನು ಬಾ ಜೊತೆಗೆ ನಾವು ಕಾಂಟೆಂಟ್ ಮಾಡೋಣ ಅಂತ ಹೇಳಿದೆ ಇಬ್ಬರಿಗೆ. ಅದಾದಮೇಲೆ ಇನ್ನೊಬ್ಬ ಬಂದು ನನ್ನ ಕಾಲೇಜ್ ಫ್ರೆಂಡು, ಅವನು ಅಕಸ್ಮಾತಾಗಿ ಚರ್ಚ್ ಸ್ಟ್ರೀಟಲ್ಲಿ ಶೂಟ್ ಮಾಡೋ ಟೈಮಲ್ಲಿ ಅವನು ಸಿಕ್ಕಿ, ಅವನು ಹಿಂಗೆ ಬ್ರೋ ಸೂಪರಾಗಿ ಮಾಡ್ತೀನಿ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ಬಿಟ್ಟು, ನಾನು ಹೆಲ್ಪ್ ಮಾಡ್ತೀನಿ ಬ್ರೋ ನಿನಗೆ ಶೂಟ್ ಮಾಡೋದಕ್ಕೆ, ನಿನ್ಗೇನೋ ಹೆಲ್ಪ್ ಬೇಕಿದ್ರೆ ಕೇಳು ಬ್ರೋ. ಹಂಗೆ ನಿಲ್ಸ್ತಾನೆ ಇಲ್ಲ, ಸರಿ ನೆಕ್ಸ್ಟ್ ಮುಂದಕ್ಕೆ ಸಿಗೋಣ ಮಾತಾಡೋಣ ಅಂತ ಹೇಳಿ ಕಳ್ಸೋಣ ಅನ್ನೋದು ಮುಂಚೆ ಬಿಡ್ತಾಯಿಲ್ಲ. ಅವ್ನು ಬ್ಯಾಗೆಲ್ಲ ಅಲ್ಲೇ ಇಳಿಸ್ಬಿಟ್ಟು, ನಾನೇ ಕರ್ಕೊಂಬರ್ತೀನಿ ಯೋಗಿ, ಯಾರು ಬೇಕು ನಿಂಗೆ, ನಾನು ಜನರನ್ನ ಕರ್ಕೊಂಬರ್ತೀನಿ ಅಂತ ಹೇಳ್ಬಿಟ್ಟು ಒಂದು 20 ಜನರನ್ನ ಕರ್ಕೊಂಬಂದ ಅವನು. ಫಸ್ಟ್ ಡೇ ಒಳ್ಳೆ ಕನ್ವರ್ಷನ್ ಇತ್ತಲ್ಲ, ಪೊಟೆನ್ಷಿಯಲ್ ಇದೆ ಹುಡುಗನಿಗೆ, ಸರಿ ನೀನು ಬಾ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಒಟ್ಟಿಗೆ ಮಾಡ್ತಾಯಿದ್ದೀವಿ ವೀಡಿಯೋ. ಒಟ್ಟಿಗೆ ಅಂದರೆ ನಾನು ಮಾತ್ರನೇ ಕ್ಯಾಮ್ರಲ್ಲಿರೋದು, ನೀವೆಲ್ಲರೂ ಬರ್ತಾಯಿದ್ದೀರಾ, ಸರಿ ಯಾಕೆ ಒಂದು ಗ್ರೂಪಾಗಿ ಒಂದು ಪೇಜ್ ಸ್ಟಾರ್ಟ್ ಮಾಡ್ಬಾರ್ದು ಅಂತ ಹೇಳಿ ಬಾಯ್ ಸ್ಕ್ವಾಡ್ ಅಂತ ನೇಮ್ ಇಟ್ಟಿದ್ದು. ಸೊ ಸೇಮ್ ಪೇಜ್ಗೆ ಬಾಯ್ ಸ್ಕ್ವಾಡ್ ಅಂತ ನೇಮ್. ನಾನು ನನ್ನ ಪ್ರೊಫೈಲ್ಗೆ ಅಪ್ಲೋಡ್ ಮಾಡ್ತಿದ್ನಲ್ಲ, ಸರಿ ಬಿಡು ಹೊಸ ಪೇಜೇ ಸ್ಟಾರ್ಟ್ ಮಾಡಿಬಿಟ್ಟು ಆ ಪೇಜ್ಗೆ ಅಪ್ಲೋಡ್ ಮಾಡೋಣ ಇನ್ಮೇಲೆ ಶೂಟ್ ಮಾಡೋದಂತ ಹೇಳಿ ಬಾಯ್ ಸ್ಕ್ವಾಡ್ ಅಂತ ಇಟ್ಟಿದ್ದು. ಬಾಯ್ ಸ್ಕ್ವಾಡ್ ಅಂತಲೂ ಏನಕ್ಕೆ ಹೆಸರು ಬಂದಿದೆ ಅಂದರೆ, ಅಲ್ಲಿ ರೋಸ್ ಮಾರೋರು ಇರ್ತಾರೆ ಚರ್ಚ್ ಸ್ಟ್ರೀಟಲ್ಲಿ, ರೋಸ್ ಮಾಡೋಕ್ಕೆ ಬರೋರು ಗೊತ್ತಾರೆ, ತುಂಬ ಕ್ವಾಟ್ಲೆ ಕೊಡೋದು. ಇದು ಹಣ ರೋಸ್ ಹಣ ರೋಸ್ ಸಿಂಗಲ್ ಅಂದ್ರೂ ಬಿಡಲ್ಲ. ಅದೇ ಅವರು ಯಾವುದೋ ಒಂದು ಚಿಕ್ಕ ಹುಡುಗ ಬಂದು ಕೇಳ್ತಿದ್ದ ಅಣ್ಣ ರೋಸ್ ಹಣ ಅಂತ. ಹೋಗಲು ನಮ್ಮ ಹತ್ರನೇ ಕಾಸಿಲ್ಲ, ನಾವೇ ಯೂಟ್ಯೂಬರ್ಸು ಅಂತ ನಮ್ಮ ಫ್ರೆಂಡು. ಸೊ ಅದಕ್ಕೆ ಅನ್ನಿಸ್ತು, ಬಂಚ್ ಆಫ್ ಯೂಟ್ಯೂಬರ್ಸ್ ಬಾಯ್ ಸ್ಕ್ವಾಡ್, ಓಕೆ ಚೆನ್ನಾಗಿದೆ ಅಂತ ನೇಮು. BOY ಬಂದು ಬಂಚ್ ಆಫ್ ಯೂಟ್ಯೂಬರ್ಸ್ ಅಂತ.
ಓ ಅದಕ್ಕೆ B.O.Y. ಓಕೆ ಓಕೆ ಓಕೆ. ಓ So, ಆ ಥರ ಇಟ್ಟಿದ್ದು. ಆ್ಯಕ್ಚುಲಿ ಇದು ಎಷ್ಟು ಚೆನ್ನಾಗಿ ಗೊತ್ತಿದೆ, ಯಾರಿಗೂ ಗೊತ್ತಿಲ್ಲ ಅನ್ಕೊಳ್ತೀನಿ, ಇವತ್ತೇ ಎಲ್ರಿಗೂ ಗೊತ್ತಾಗ್ತಾ ಇದೆ ಅಂತ. ಏನು ಇವನು ಎರಡಾಗಿಟ್ಟವನ ಹೆಸರು. ನಾನು ಇಷ್ಟೋ ತನಕ ಬಾಯ್ಸ್ ಸ್ಕ್ವಾಡ್ ಬಂಚ್ ಆಫ್ ಯೂಟ್ಯೂಬರ್ಸ್ ಸ್ಕ್ವಾಡ್ ಅಂತ ಇದ್ದಿದ್ದು, ಇವಾಗ ಯೂಟ್ಯೂಬರ್ಸ್ ಇಲ್ಲ ಅಲ್ಲಿ. ಓಕೆ. ಸೊ ಅದು ಹಂಗೆ ಬ್ರೇಕ್ ಆಯಿತು ಅವ್ರದ್ದು. ಏನಂದರೆ ಅವ್ರು ಕ್ರಿಯೇಟರ್ಸ್ ಅಲ್ವಾ, ಸೊ ಅವ್ರಿಗೆ ಇಂಟ್ರಿಕೆಸೀಸ್ ಗೊತ್ತಿಲ್ಲ ಈ ಒಂದು ಕ್ಯಾಮ್ರಾ ಮುಂದೆ ಬಂದಾಗ ಏನೇನು ನಡೆಯುತ್ತೆ ಅಂತ. ಕ್ಯಾಮ್ರಾ ಮುಂದೆ ಬಂದ್ಬಿಟ್ಟು ಅವ್ರು ಫೇಲ್ ಆದಾಗೆಲ್ಲ ಅವ್ರ ಇನ್ಕಾಂಪಿಟೆನ್ಸ್ಗೆ ನನ್ನನ್ನು ಬ್ಲೇಮ್ ಮಾಡ್ತಿದ್ರು. ನೀನೆಲ್ಲ ಸಪೋರ್ಟೇ ಮಾಡಲ್ಲ, ನೀನು ಬಂದು ಅಲ್ಲಿ ಬೇಷ್ ಅನ್ಬೇಕು, ಬೆಂತಟ್ಬೇಕು, ಹಿಂಗೆ ನೀನು ಜನರನ್ನೆಲ್ಲ ನಾನು ಹುಡ್ಕೊಂಬಂದು ಅವ್ರಿಗೆ ನಾನೇ ಕ್ವೆಶನ್ಸ್ ಇವ್ರ ಕೈಗೆ ಕೊಟ್ಟು ನಡಗಬೇಡ ಮಾತಾಡು ಆಗುತ್ತೆ ನಿನ್ನ ಕೈಗೆಲ್ಲಿ ಬೇಷ್ ಅಂತ. ಈ ಥರ ಎಷ್ಟು ದಿನ ಅಂತ ಮಾಡೋಕ್ಕಾಗುತ್ತೆ. ನಾವು ಮಾಡ್ತಾಯಿದ್ವಿ, ಗುರು ನೀನು ಇಂಪ್ರೂವ್ ಆಗ್ಬೇಕು, ಹಿಂಗೆ ವರ್ಕೌಟ್ ಆಗಲ್ಲ, ಅವ್ರ ವೀಡಿಯೋಸ್ ಆಗ್ತಿಲ್ಲ ಅಂತ ಒಂದು ಬೇಜಾರು ಬೇರೆ. ಈ ಥರ ಒಳಗಡೆನೇ ಏನೇನೋ ಅನಿಮಾಸಿಟಿ ಬಿಲ್ಡ್ ಮಾಡ್ಕೊಂಬಿಟ್ಟು ಇವನು ಸರಿ ಇಲ್ಲ ಮನುಷ್ಯ, ಇವನೇ ಸರಿ ಇಲ್ಲ. ಆಮೇಲೆ ಏನೋ ಬ್ರ್ಯಾಂಡ್ ಡೀಲ್ಸ್ ಬಂದಾಗ ಎಲ್ಲ ಥರಲ್ಲೂ ಈಕ್ವಲ್ ಪೇ ಬೇಕು, ಈ ಥರ ಎಲ್ಲ ಥರ ಗೊತ್ತಾಯ್ತಲ್ಲ, ಎಲ್ಲ ಥರ ಎಕ್ಸ್ಟ್ರೀಮ್ ಎಕ್ಸ್ಪೆಕ್ಟ್ ಮಾಡ್ತಿರೋದು. ಬಟ್ ಅವ್ರ ಕಡೆಯಿಂದ ಕಾಂಟ್ರಿಬ್ಯೂಷನ್ಸ್ ಬಂದು ಎಂತಕ್ಕೂ ಯೂಸ್ ಆಗ್ತಿಲ್ಲ ಅಲ್ಲಿ. ಓಕೆ, ಬಟ್ ಇದೆಲ್ಲ ನೀವು ಫಸ್ಟೇ ಡಿಸ್ಕಸ್ ಮಾಡಲಿಲ್ವಾ? ನೋಡಪ್ಪ ಈ ಥರ ಬಂದು ಈ ಥರ ಇನ್ ಕೇಸ್ ಏನಾದರೂ ಬಾಯ್ಸ್ ಸ್ಕ್ವಾಡ್ ಅಂತ ಹೆಸರು ಇಟ್ಬಿಟ್ಟಿರೋದಕ್ಕೆ ಮಾತ್ರಕ್ಕೆ ಅವ್ರು ಅನ್ಕೊಂಬಿಟ್ರು ಎಲ್ರದ್ದು ಇವಾಗ ಅದು ಪ್ರಾಪರ್ಟಿ. ಯಾರು ಏನು ಕಾಂಟ್ರಿಬ್ಯೂಟ್ ಮಾಡ್ತಾವ್ರ ಅಥವಾ ಏನು ಮಾಡ್ತಾವ್ರೆ, ಐಡಿಯೇಷನ್ ಯಾರು ಮಾಡ್ತಾವ್ರೆ, ಅಲ್ಲಿ ಯಾರಿಂದ ವ್ಯೂಸ್ ಜನ್ರೇಟ್ ಆಗ್ತಿದೆ, ಇದೆಲ್ಲ ಏನು ತಲೆಯಲ್ಲಿಲ್ಲ. ಸೊ ಅವ್ರಿಗೇನು ಬಾಯ್ಸ್ ಸ್ಕ್ವಾಡ್ ಅಂತ ನಮ್ಮ ಜೊತೆ ಇರೋವಾಗ ಹೆಸರಿಟ್ಟಿಯಾನೆ ಇದು ನಮ್ಮದೇನೆ, ಏನೇ ಬಂದರೂ ನಮ್ಗೆ ಈಕ್ವಲ್ ಶೇರ್ ಅಂತ. ಬಟ್ ಇವಾಗ ಅವ್ರು ನಿನ್ನ ಟೀಮ್ ಆಗಿದ್ದಾರೆ, ಸೊ ನಿನ್ನ ಟೀಮ್ ಜೊತೆಲಿ ಇದ್ದಾಗ ಡೆಫಿನೆಟ್ಲಿ ಅವ್ರು ಏನಾದರೂ ಒಂದು ಎಕ್ಸ್ಪೆಕ್ಟ್ ಮಾಡ್ತಾರಲ್ವಾ? ಮಾಡಿರ್ತಾರೆ. ನಾನೇನು ಅಂದ್ಕೊಂಡೆ, ಒಂದು ಬೇರೆ ಪರ್ಸೆಂಟೇಜಲ್ಲಿ ಹೇಳ್ತಿದ್ದೆ ಅವ್ರಿಗೆ, ಇಷ್ಟು ಪರ್ಸೆಂಟೇಜಲ್ಲಿ ಮಾಡೋಣ ಕೆಲಸ, ಸರಿ ಅಂದ್ಬಿಟ್ಟು. ಆಮೇಲೆ ಏನಂದರೆ ಫೈಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇಲ್ಲ ನಮಗೆ ಅಷ್ಟಕ್ಕೆಲ್ಲ ವರ್ಕೌಟ್ ಆಗಲ್ಲ, ಜಾಸ್ತಿ ಪೇಮೆಂಟ್ ಬೇಕು. ಇದು ಒಳಗಡೆ ಏನೇನೋ ಪಾಲಿಟಿಕ್ಸ್ ನಡೀತು. ಅವ್ನು ಅಕಸ್ಮಾತಾಗಿ ಒಬ್ಬ ಬಂದಿದ್ದ ಗೊತ್ತಾ ಚರ್ಚ್ ಸ್ಟ್ರೀಟ್ಗೆ, ಅವನು ಇವರಿಬ್ಬರು ಗೊತ್ತಿಲ್ಲ. ಇವನು ಅಕಸ್ಮಾತಾಗಿ ಬಂದಿರೋನು ಬಂದು ಬೇರೆಯೇ ಪಾಲಿಟಿಕ್ಸ್ ಅವ್ನು ಯಾವಾಗಲೂ ನನಗೆ ಬಕೆಟ್ ಹಿಡಿದು ಇವ್ರನ್ನ ವಿಲನ್ ಥರ ತೋರಿಸೋ ಥರ. ಯೋಗಿ ಮಾಮ್ ನೀನು ಇಲ್ಲದೆ ಇದೇನು ಇಲ್ಲ ಮಾಮ್ ನೀನೇ ಮಾಮ್ ಗ್ರೇಟು, ಹಂಗೆ ಮಾಮ್ ಯೋಗಿ ನಾನು ಫ್ರೀಯಾಗೂ ಮಾಡೋಕ್ಕೆ ರೆಡಿ ಯೋಗಿ, ನೀನೇನು ಹೇಳ್ತೀಯ ಯೋಗಿ. ಇವನು ಹಿಂಗಿರ್ತಾನೆ. ಇವ್ರು ಇವಾಗ ಒಂದು ಸ್ವಲ್ಪ ಏನೋ ಒಂದು ಮಾತಾಡಿದ್ರು ಅಂದಾಗ ನಿಂಗೆ ಗೊತ್ತಾಯ್ತು ತಾನೆ ಇದು ಪವರ್ ಪ್ಲೇ ಹೆಂಗೆ ನಡೀತಿದೆ ಅಂತ. ಸೊ ಇವ್ರು ರಾಂಗ್ ಅನ್ನೋ ಥರ, ಇವ್ನು ರೈಟ್ ಅನ್ನೋ ಥರ, ಇವ್ನು ಫುಲ್ ಬಕೆಟು, ಈ ಥರ ಅದೇನೇನೋ ಆಯಿತು. ಅವರವರೇ ಡಿಸೈಡ್ ಮಾಡಿದ್ರು ಬೇಡ. ಯಾಕಂದರೆ ಅವ್ರಿಗೆ ಗೊತ್ತಾಯಿತು ಅವ್ರ ಕಡೆಯಿಂದ ಏನೂ ವರ್ಕೌಟ್ ಆಗ್ತಿಲ್ಲ ಅಲ್ಲಿ. ಇಲ್ಲಿ ನಾನು ಬಂದು ತುಂಬ ರೀಲ್ಸ್ ಮಾಡಿರೋದ್ರಿಂದ ನಂಗೆ ಅಭ್ಯಾಸ ಇತ್ತು, ಜನರ ಜೊತೆ ಮಾತಾಡಿನೂ ಒಂದು ಸ್ವಲ್ಪ ಅಭ್ಯಾಸ ಇತ್ತು. ಇವರು ಅಭ್ಯಾಸ ಮಾಡೋಕ್ಕೆ ಮುಂಚೆನೇ, ಒಂದು ಲೆವೆಲ್ಗೆ ಬರೋಕ್ಕೆ ಮುಂಚೆನೇ ರಿಸಲ್ಟ್ಸು ಮತ್ತು ರಿವಾರ್ಡ್ಸ್ನ ಎಕ್ಸ್ಪೆಕ್ಟ್ ಮಾಡಿದ್ರಲ್ಲ, ಸೊ ಅಲ್ಲೇ ಅವ್ರಿಗೆ ಬ್ಯಾಕ್ ಫೈರ್ ಆಗಿ ಸ್ಟಾರ್ಟ್ ಆಗಿದ್ದು. ಆ ಮೈಂಡ್ಸೆಟ್ಟಿಂದನೇ ಅವರೇ ಏನಂತಾರೆ ತುಂಬ ಇಲ್ಲ ನಾನು ಗುಡ್ಡೆ ಹಾಕ್ಬಿಡ್ತೀನಿ, ಇಲ್ಲ ಅಂದರೂ ಪರವಾಗಿಲ್ಲ ನಾವೇನೋ ಮಾಡ್ತೀವಿ ಅಂತ ಅವರು ಮೈಂಡ್ ಅವ್ರಿಗೆ ಹೇಳೋಕ್ಕೆ ಸ್ಟಾರ್ಟ್ ಮಾಡಿ, ಅವರು ಇಲ್ಲ ನಾವು ಸಪ್ರೇಟ್ ಆಯ್ತೀವಿ ಅಂತ ಏನೋ ಮಾಡ್ಕೊಂಡು ಅವ್ರು ಸಪ್ರೇಟಾಗಿ ಒಂದು ತಿಂಗಳು ಏನೋ ಮಾಡಿದ್ರು. ಅದಾದಮೇಲೆ ಫುಲ್ ಆಫ್ ಆಯಿತು. ಸೊ ಇವಾಗ ಫ್ಯೂಚರಲ್ಲಿ ಯಾರೇ ಕಾಂಟೆಂಟ್ ಕ್ರಿಯೇಟ್ ಮಾಡೋರಿದ್ರು ಗ್ರೂಪಲ್ಲಿ ಮಾಡಬೇಕು ಅಂತ ಸಜೆಸ್ಟ್ ಮಾಡ್ತೀಯ ಇಲ್ವಾ? ಗ್ರೂಪ್ ಅಂದರೆ ಅವರೆಲ್ಲರೂ ಒಟ್ಟಿಗೆ ಫಸ್ಟೇ ಬಂದು ಗ್ರೂಪಾಗೇ ಕ್ರಿಯೇಟ್ ಮಾಡಬೇಕಂತ ಸ್ಟಾರ್ಟ್ ಮಾಡಿದ್ರೆ ವರ್ಕೌಟ್ ಆಗುತ್ತೆ. ಇವಾಗ ನಾನು ಈ ಕೇಸಲ್ಲಿ ನಾನು ಒಬ್ಬನೇ ಮಾಡಬೇಕು ಅಂತ ಹೋಗಿ ನಾನು ಒಬ್ಬನೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ, ಅದನ್ನ ನೋಡಿ ಬಂದರು. ಓಕೆ. ಸೊ ಇವ್ರು ಯಾರು ನಾನು ಇವ್ರ ಜೊತೆ ಡಿಸ್ಕಸ್ ಮಾಡಿದ್ದೇ ಇಲ್ಲ, ಏನೇನು ಮಾಡೋಣ, ನೀವು ಏನೇನು ಕಾಂಟ್ರಿಬ್ಯೂಟ್ ಮಾಡ್ತೀರಾ, ನಿಮ್ದು ಏನು ಪಾರ್ಟ್, ಏನು ರೋಲ್ಸ್, ಏನಿಲ್ಲ, ಸುಮ್ಮನೆ ಬರೋ ಫ್ರೆಂಡ್ಸು ಚಿಲ್ ಮಾಡೋಣ, ಫ್ರೆಂಡ್ಸ್ ಆಗಿರಲಿ ಅಂತ. ಆದರೆ ಕಾಸ್ ಪಾರ್ಟ್ ಬಂದಾಗ ಇದೆಲ್ಲ ಬಂದಾಗ ಬೇರೆಯೇ ಚೇಂಜ್ ಆಗೋಯ್ತು, ನನಗೆ ಬೇರೆಯೇ ಕಾಣಿಸೋಕ್ಕೆ ಸ್ಟಾರ್ಟ್ ಆಗಿ. ಅವ್ರು ಏನಂತ ಬಂದಿದ್ದು ನನಗೆ ಅವ್ರಿಗೇನೋ ಬೆನಿಫಿಟ್ ಆಗುತ್ತೆ ಅನ್ನೋ ಥರ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಅವರೇ ವಾಲಂಟಿಯರ್ಲಿ ಬಂದರು. ನಾನು ಕಾಸು ಬೇಕೇ ಬೇಕು ನನಗೆ ಅಂತ ಅವ್ರು ಬಂದಿಲ್ಲ ಅಲ್ಲಿ. ಅವರೇನೋ ಕಲಿಬೇಕು ಅಂತ ಬಂದವರು ಕೊನೆಗೆ ನಾನು ಕಲ್ತಿಲ್ಲ ಅಂದರೂ ಈ ಪರವಾಗಿಲ್ಲ, ನಾನು ಆಲ್ರೆಡಿ ಬೆಸ್ಟ್, ನನಗೆ ಕಾಸು ಬೇಕು ಅನ್ನೋಂಗಾಗೋಯ್ತದು. ಸೊ ಇವಾಗ ಯಾರೇ ಕಾಂಟೆಂಟ್ ಕ್ರಿಯೇಟ್ ಸ್ಟಾರ್ಟ್ ಮಾಡಿದ್ರು, ಇನ್ ಕೇಸ್ ಗ್ರೂಪಲ್ಲಿ ಸ್ಟಾರ್ಟ್ ಮಾಡಿದರೆ ದೇ ಹ್ಯಾವ್ ಟು ಬಿ ಕ್ಲಿಯರ್. ನೋಡಪ್ಪ ಹಿಂಗಿರುತ್ತೆ, ಸ್ಟಾರ್ಟಿಂಗಲ್ಲಿ ಡಿಸ್ಕಸ್ ಮಾಡ್ಕೊಳ್ಳೋದೇ ಬೆಟರ್. ಇಲ್ವಾ ಮುಂದೆ ಏನು ಜಗಳ ಏನೂ ಆಗಲ್ಲ, ಟೈಮ್ ವೇಸ್ಟು ಆಗಲ್ಲ. ಕರೆಕ್ಟ್. ಸೊ ಸ್ಟಾರ್ಟಿಂಗು ನೀನು ಕಾಂಟೆಂಟ್ ಕ್ರಿಯೇಟ್ ಮಾಡಬೇಕು ಅಂದಾಗ ಪ್ರಿಪರೇಷನ್ಸ್ ಏನಿತ್ತು? ಲೈಕ್ ಇದು ಮಾಡೋದ, ಅದು ಮಾಡೋದ. ಸೊ ನನಗೇನು ನನ್ನ ತಲೆಯಲ್ಲಿ ಇದ್ದಿದ್ದು ಹೋಗಿ ಜನರ ಜೊತೆ ಮಾತಾಡಬೇಕು,
ಫನ್ ಕಾಂಟೆಂಟ್ನ ಅಪ್ಲೋಡ್ ಮಾಡಬೇಕು. ಯಾಕಂದರೆ ನಾನು ಕಾಲೇಜ್ ಟೈಮಲ್ಲಿ ನಾನು ಒಂದಷ್ಟು ಯೂಟ್ಯೂಬರ್ಸ್ನ ನೋಡ್ತಿದ್ದೆ, ಆ ಥರ ಪ್ರ್ಯಾಂಕ್ ವೀಡಿಯೋಸ್ ಮಾಡೋರು. ಎಪಿಕ್ 5 TV ಅಂತ ಒಂದಿತ್ತು, ಆಮೇಲೆ ಓವರ್ಬೋರ್ಡ್ ಹ್ಯೂಮರ್. ಇವ್ರದ್ದೆಲ್ಲ ಏನಂದರೆ ಕಾಂಟೆಂಟು ಸುಮ್ಮನೆ ಜನರ ಹತ್ರ ಹೋಗ್ಬಿಟ್ಟು ಏನೇನೋ ಕ್ವೆಶನ್ಸ್ ಕೇಳೋದು, ಆ ರಿಯಾಕ್ಷನ್ಸ್ ರೆಕಾರ್ಡ್ ಮಾಡೋದು, ಆ ಥರ ಕಾಂಟೆಂಟ್ ಇತ್ತು. ನಾನು ಅದು ಇನ್ಸ್ಟಾಗ್ರಾಮಲ್ಲಿ ಯಾರೂ ಮಾಡೋದು ನೋಡೇ ಇರಲಿಲ್ಲ. ನನಗೆ ತುಂಬಾ ಇಷ್ಟ ಇತ್ತು ಈ ಕಾಂಟೆಂಟು. ಸೊ ನಾನು ಅದೇ ಥರ ಒಂದು ಥಾಟ್ ಪ್ರಾಸೆಸ್ಸಲ್ಲಿ ಒಂದಷ್ಟು ಕ್ವೆಶನ್ಸ್ ಬರ್ಕೊಂಡೆ. ಸೊ ಈ ಥರ ರೆಡ್ ಫ್ಲ್ಯಾಗ್ಸ್ ಇನ್ ಅ ಗಾಯ್, ಗ್ರೀನ್ ಫ್ಲ್ಯಾಗ್ಸ್ ಇನ್ ಅ ಗಾಯ್, ಹೀ ಸೆ 10 ಬಟ್ ಇದು ಆ ಥರ ಈ ಥರ ಅಂತ ಒಂದಷ್ಟು ಕಾಂಟೆಂಟ್ ಮಾಡಿ ನಾನು ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ನನಗೆ ಒಂದು ಸ್ವಲ್ಪ ಏನಂತಾರೆ ಶಾಕಿಂಗ್ ವ್ಯೂಸ್ ನಂಬರ್ಸ್. ಅದು 3 ಮಿಲಿಯನ್ ವ್ಯೂಸು, 4 ಮಿಲಿಯನ್ ಈಸಿಯಾಗಿ ಬರ್ತಿತ್ತು ಅಷ್ಟು ವ್ಯೂಸ್. ಯಾಕಂದರೆ ಫ್ರೆಶ್ ಆಗಿತ್ತು ಕಾಂಟೆಂಟ್. ಅದು ಇನ್ಸ್ಟಾಗ್ರಾಮಲ್ಲಿ ಮಾಡ್ತಾನೆ ಇರಲಿಲ್ಲ ಯಾರು. ನಾನು ನೋಡಿದ ಥರ ನಾನು ಸ್ಟಾರ್ಟ್ ಮಾಡಿದಾಗ ಯಾರೂ ಇರಲಿಲ್ಲ ಬೆಂಗಳೂರಲ್ಲಂತೂ ಝೀರೋ ಕ್ರಿಯೇಟರ್ಸ್ ಈ ಥರ. ನಾರ್ತಲ್ಲಿ ಇದ್ರೋ ಏನೋ, ಬಟ್ ನನ್ನ ಫೀಡಿಗೆ ಬಂದಿರಲಿಲ್ಲ ಯಾರ್ದು ಈ ಥರ ಬ್ಲೋ ಅಪ್ ಆಗಿಲ್ಲ ಒಂದು ರೀಲ್ಸ್. ನಂದು 1-2 ತಿಂಗಳಲ್ಲಿ ನೋಡಿ ಇಷ್ಟೆಲ್ಲ ವ್ಯೂಸ್ ಬರ್ತಿದೆ ಅಂತ ನೋಡಿ ಎಷ್ಟೋ ಜನ ಬರೋಕ್ಕೆ ಸ್ಟಾರ್ಟ್ ಆಗ್ಬಿಟ್ರಲ್ಲಿ. ಸೇಮ್ ನನ್ನದೇ ಥರ ಕಾಂಟೆಂಟ್ ಸೇಮ್ ಟು ಸೇಮ್. ಯಾಕಂದರೆ ಅವ್ರಿಗೆ ಗೊತ್ತಾಗೋಯ್ತಲ್ಲ, ಇಲ್ಲಿರೋ ಜನರು ಒಂದು ಸ್ವಲ್ಪ ರೆಸಿಪ್ರೊಕೇಟಿವ್ ಇದ್ದಾರೆ, ಇಲ್ಲಿರೋ ಜನರು ಒಂದು ಸ್ವಲ್ಪ ಮಾತಾಡ್ತಾರೆ ಫ್ರೀಯಾಗಿ. ಅಲ್ಲಿವರೆಗೂ ಅವ್ರಿಗೆ ಯಾರಿಗೂ ಗೊತ್ತಿರಲಿಲ್ಲ, ಯಾರೂ ಒಂದು ತೋರಿಸಿರ್ಲಿಲ್ಲ ಇಲ್ಲೂ ಮಾಡ್ಬೋದು ನಾವು ಅನ್ನೋ ಥರ. ಇನ್ಸ್ಟಾಗ್ರಾಮಲ್ಲಿ ಅದು ಈ ಥರ ವರ್ಕೌಟ್ ಆಗುತ್ತೆ ಅಂತಲೂ ಐಡಿಯಾ ಇರಲಿಲ್ಲ. ಒಂಥರ ಫೌಂಡೇಶನ್ ಅವ್ರಿಗೆ ಈಸಿ ಆಗೋಯ್ತು. ಈಗ ಒಂದು ಫೌಂಡೇಶನ್ ಲೇ ಆಗೋಗಿದೆ, ಅವ್ರಿಗೆ ಗೊತ್ತಾಗುತ್ತೆ. ಟ್ರೈಡ್ ಆ್ಯಂಡ್ ಟೆಸ್ಟೆಡ್ ಮೆಟೀರಿಯಲ್ ಆಗೋಯ್ತಿದ್ದು. ಸೊ ಅವಾಗ ನೆಕ್ಸ್ಟ್ ಅವ್ರಿಗೆ ಬಂದಾಗ ಅವ್ರಿಗೆ ಇನ್ನೂ ಈಸಿ. ಸೊ ಅವರು ಇನ್ನೂ ವ್ಯೂಸ್ಗೋಸ್ಕರನೇ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಏನು ಕೇಳಿದ್ರೆ ವ್ಯೂಸ್ ಬರುತ್ತೆ, ಬರೀ ವ್ಯೂಸ್ಗೋಸ್ಕರನೇ ಕೇಳಬೇಕಾಗಿರೋ ಕ್ವೆಶನ್ಸ್, ಕಾಂಟ್ರವರ್ಸಿ ಕ್ವೆಶನ್ಸು, ಈ ಥರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಒಂದಷ್ಟು ಜನ ಇನ್ನೂ ಬೇಗನೆ ಬೆಳೆದ್ರು. ಕಾಂಟೆಂಟ್ ಕ್ರಿಯೇಟ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಾಗ ನೀನು ಡಿಸೈಡ್ ಮಾಡಿದ್ದು ಜನರ ಹತ್ರ ಹೋಗಿ ಮಾತಾಡಬೇಕು ಅಂತ. ನನಗೆ ವ್ಯೂಸ್ ಎಲ್ಲ ತಲೆಯಲ್ಲಿ ಇರಲೇ ಇರಲಿಲ್ಲ. ಇದರಿಂದನೇ ವ್ಯೂಸ್ ಬರುತ್ತೆ ಅಂತ ಯಾರು ಹೇಳಿರಲಿಲ್ಲ, ನನಗೂ ಗೊತ್ತೂ ಇರಲಿಲ್ಲ. ಸೊ ನೀನೇ ಡಿಸೈಡ್ ಮಾಡಿ ಫನಿ ಕಾಂಟೆಂಟ್ ಕ್ರಿಯೇಟ್ ಮಾಡೋಣ ಅಂತ ಡಿಸೈಡ್ ಮಾಡಿದೆ. ದಟ್ ವಾಸ್ ಯುವರ್ ನೀಶ್ ಅಲ್ವಾ? ಫನಿ ಕಾಂಟೆಂಟು ಪ್ಲಸ್ ಈ ಥರ ಜನರಿಗೆ ಏನಂತಾರೆ ಔಟ್ ಗೋಯಿಂಗ್ ಆಗಿ ಏನೋ ಒಂಥರ ಎಕ್ಸ್ಟ್ರೋವರ್ಟ್ ಆ್ಯಕ್ಟಿವಿಟೀಸ್. ಸುಮ್ಮನೆ ಹೋಗ್ಬಿಟ್ಟು ಏನೋ ಒಂದು ಚಾಲೆಂಜಸ್ ಕೊಡೋದು, ಗೇಮ್ಸ್ ಆಡೋದು, ರಾಕ್ ಪೇಪರ್ ಸೀಸರ್, ಟ್ರೂತ್ ಆರ್ ಡೇರ್. ಸೊ ಇದು ಸ್ಟಾರ್ಟ್ ಮಾಡಿದಾಗ ರೆಸ್ಪಾನ್ಸು ತುಂಬ ಚೆನ್ನಾಗೇ ಬಂತು. ಸೊ ಅದಾದಮೇಲೆ ಡೆಫಿನೆಟ್ಲಿ ನೀನು ಎಕ್ಸ್ಟ್ರಾ ಎಫರ್ಟ್ಸ್ ಹಾಕಲೇಬೇಕಾಗತ್ತೆ. ಏನಕ್ಕೆ ಒಂದು ಸತಿ ಒಂದು ಒಳ್ಳೆ ಕಾಂಟೆಂಟ್ ಕೊಟ್ಟಮೇಲೆ ಸೆಕೆಂಡ್ ಕಾಂಟೆಂಟ್ ಕೂಡ ಅಷ್ಟೇ ಚೆನ್ನಾಗಿರಬೇಕು ಅಂತ. ಸೊ ಫಸ್ಟ್ ಕಾಂಟೆಂಟು ವೈರಲ್ ಆಗಿದ್ದು ಯಾವುದು? ನಂದು ಫಸ್ಟ್ ಕಾಂಟೆಂಟು ಒಂದು ತಲೆದಿಮ್ನ ನಂದು ತೈಸ್ ಮಧ್ಯೆ ಇಟ್ಕೊಂಡು ಐಕೆ ಅದು ಐಕೆ ಲಾಂಚ್ ಆಗಿತ್ತಲ್ಲ ಅವಾಗ. ಲೂಲು ಮಾಲ್ ಅದು ಲೂಲು ಮಾಲಲ್ಲಿ. ಓಕೆ, ನಾನು ಐಕೆ ಅಂದ್ಕೊಂಡಿದ್ದೆ. ಓಕೆ ಫೈನ್. ಸೊ ಅದು ಬಂದು ನಾವು ಅಲ್ಲೇ ಮಾಲಲ್ಲಿ ಸುತ್ತಾಡುವಾಗ ಏನೋ ಒಂದು ಕಾಂಟೆಂಟ್ ಶೂಟ್ ಮಾಡೋಣ ಅಂತ ರ್ಯಾಂಡಮ್ ಆಗಿ ಬಂದಿದ್ದು ಥಾಟ್. ಅದು ನನಗೆ ಅವಾಗಲಿಂದನೂ ಏನೋ ಒಂದು ಇಂಪ್ರೊವೈಸ್ ಮಾಡಿರೋದೇ ನಾನು ಓಡಿರೋದು. ನನ್ನ ಪೇಜಲ್ಲಿ ಆನ್ ದ ಸ್ಪಾಟ್ ಏನೋ ಒಂದು ಐಡಿಯಾ ಬರುತ್ತೆ. ನಾನು ತುಂಬ ದಿನ ಕೂತ್ಕೊಂಡು ಯೋಚನೆ ಮಾಡಿ ಕಾಂಟೆಂಟ್ ಆ ಥರ ಬರ್ದು ಮಾಡಿರೋದಲ್ಲ ಇದು ಯಾವುದು. ಅದು ಸುಮ್ಮನೆ ಅಲ್ಲೇ ನೋಡಿದೆ, ತಲೆ ನಿಮ್ಗೆ ಇಟ್ಕೊತೀನಿ, ನೀನು ಹಿಂಗೆ ಬಂದು ಕೇಳು ಸರ್ ಹೌ ಲಾಂಗ್ ಹ್ಯಾವ್ ಯು ಬಿನ್ ಸಿಂಗಲ್ ಅಂತ ನಾನು ಹತ್ಕೊಂಡು ಹೋಗ್ಬಿಡ್ತೀನಿ. ಇದೇ ಸಿಂಪಲ್ ಆಗಿ ಚೆನ್ನಾಗಿತ್ತು ಆ್ಯಕ್ಚುಲಿ. ಸೊ ಅದೇ ವೈರಲ್ ಆಗಿ ಫಸ್ಟ್ ವೈರಲ್ ವಿಡಿಯೋ. ಅದಾದಮೇಲೆ ನಮ್ಮ ಗ್ರೂಪಲ್ಲಿ ಒಬ್ಬ ಸೈಂಟಿಸ್ಟ್ ಇದ್ದ. ಅವನು ಏನೋ ಸಿಮಿಲಾರಿಟಿ ಏನೋ ಕೋಡ್ ಕ್ರ್ಯಾಕ್ ಮಾಡ್ದ. ಇದೊಂದು ವಿಡಿಯೋ ವೈರಲ್ ಆಯಿತಾ. ನೆಕ್ಸ್ಟ್ ವಿಡಿಯೋ ನಾನು ಪಿಕಪ್ ಲೈನ್ಸ್ ಮಾಡಬೇಕು ಅಂತ ಹೋಗಿದ್ದೆ. ಚರ್ಚ್ ಸ್ಟ್ರೀಟ್ ಪಿಕಪ್ ಲೈನ್ಸ್ ವಿಡಿಯೋ ನಾನು ಶೂಟ್ ಮಾಡಬೇಕು ಜನರಿಗೆ ಹೇಳೋ ಥರ ಅಂತ. ನಾನು ಒಂದಷ್ಟು ಜನಕ್ಕೆ ಹೇಳಿದೆ. ನಮ್ಮ ಫ್ರೆಂಡು ಒಬ್ರಿಗೋ ಇಬ್ರಿಗೆ ಹೇಳ್ದ. ನಾನು ಹುಚ್ಚ ನನ್ನ ಮಗ, ನನಗೆ ತಲೆ ಇರಲಿಲ್ಲ ಅವಾಗ ಅಷ್ಟು ವ್ಯೂಸ್ ಬರೋದು ತುಂಬಾ ಕಷ್ಟ. ನಾನೇನು ಮಾಡಿದೆ, ನಾನು ತುಂಬ ಎಂಜಾಯ್ ಮಾಡಿಬಿಟ್ಟೆ. ಇವನು ಮಾಡಿದ್ದು ಒಂದು ರಿಯಾಕ್ಷನ್ ತುಂಬ ಚೆನ್ನಾಗಿ ಬಂದಿತ್ತು ಹುಡುಗಿ ಕಡೆಯಿಂದ. ಸೊ ಇವನ್ ವೀಡಿಯೋನ ಎಡಿಟ್ ಮಾಡಿಬಿಟ್ಟು ನನ್ನ ವೀಡಿಯೋಗೆ ಮುಂಚೆ ನಮ್ಮ ಫ್ರೆಂಡ್ ವೀಡಿಯೋನ ಎಡಿಟ್ ಮಾಡಿ ಹಾಕಿದೆ. ಅದು ತುಂಬ ವೈರಲ್ ಆಗೋಯ್ತು. ಸೊ ಆ ಪಿಕಪ್ ಲೈನ್ ವೀಡಿಯೋಲ್ಲೂ ಇನ್ನೊಬ್ಬ ನನ್ನ ಬಂದು ಹಿಂಗೆ ಹಗ್ ಮಾಡಿಬಿಟ್ಟು ಹೋಯ್ತಾನೆ ಗೊತ್ತಾ, ಈ ಪಿಲ್ಲೋ ರೀಲಲ್ಲಿ. ಅವನೇ ಹೋಗ್ಬಿಟ್ಟು ಇವನಿಗೂ ಈ ರೀಲಲ್ಲಿ ಅಪಿಯರ್ ಆಗಿದ್ದಾನೆ. ನಮ್ಮ ಫ್ರೆಂಡ್ ಏನು ಮಾಡ್ದ, ಯಾವ ವೀಡಿಯೋ ಅಲ್ಲಿ ಇವನು ಬಂದಿದ್ದಾನೋ ಅದೆಲ್ಲ ವೈರಲ್ ಹೋಗಿದೆ. ಕಾಂಟೆಂಟು ಕಾನ್ಸೆಪ್ಟ್ ಅಲ್ಲ, ಮೂಢನಂಬಿಕೆ.
ಅವರು ಆ ಥರ ಕಾನ್ಫಿಡೆನ್ಸ್ ತೊಗೊಂಡ್ಬಿಟ್ರು. ನೀನಿಲ್ಲಾಂದ್ರೆ ಇವರೆಲ್ಲ ವೈರಲ್ಲೇ ಹೋಗಲ್ಲ ಕಣೋ, ನೀನು ಅವರಿಬ್ರು ಟೀಮ್ ಆಗೋದ್ರು. ಓಕೆ, ಅದೇ ಫೈಟ್ ಸ್ಟಾರ್ಟ್ ಆಯ್ತು ಅಂದಾಗ ಅನ್ನಲ್ಲ, ಅವಾಗ ನಾವು ಬಿಟ್ರೆ ಇವ್ರದ್ದು ಯಾವ್ದು ವೈರಲ್ಲೇ ಹೋಗಲ್ಲ, ಇವನ್ ಮುಖ ಇಲ್ಲ ಅಂದ್ರೆ. ಫೈನ್, ಲೇಟರ್ ಸ್ಟೇಜಸ್ ಏನಾಯ್ತು? ನಾನು ಅದೇ ಇವನ್ದೊಂದು ವೈರಲ್ ಆಗೋಯ್ತಲ್ಲ ನಮ್ಮ ಫ್ರೆಂಡ್ದು ವಿಡಿಯೋ, ಅವನು ಬಂದು ಚರ್ಚ್ ಸ್ಟ್ರೀಟಲ್ಲಿ. ಅದೇ ಅವನು ಏನು ಮಾಡ್ದ, ಒಂದಿನ ಎಲ್ಲರೂ ಅವ್ನಿಗೆ ಫೋನ್ ಮಾಡಿ ಪೇಜೆಲ್ಲ ಸ್ಟಾರ್ಟ್ ಮಾಡಿ ಫುಲ್ ವೈರಲ್ ಹೋಗ್ತಿದ್ಯಾ, ಹೆಸ್ರನ್ನ ಮಾತ್ರ ಹಾಕ್ಬೇಡ. ಓಕೆ ಫೈನ್, ಕಟ್. ಆ ಹೆಸ್ರು ತೆಗೆದ್ಬಿಡು. ಏನಪ್ಪ ಫುಲ್ ಪೇಜಲ್ಲಿ ವೈರಲ್ ಹೋಗ್ತಿದ್ಯಾ, ಯಾವುದೋ ಗ್ರೂಪೆಲ್ಲ ಕ್ರಿಯೇಟ್ ಮಾಡ್ಕೊಂಡು ಹೊಸ್ದಾಗಿ ಪೇಜ್ ಸ್ಟಾರ್ಟ್ ಮಾಡಿದ್ಯಾ, ಥ್ಯಾಂಕ್ಸ್ ಮಾಮ್, ಇದು ಥ್ಯಾಂಕ್ ಯು ಸೋ ಮಚ್, ಇಲ್ಲೇ ನಮ್ಮ ಚೀಫ್ ಎಡಿಟರ್ ಇದ್ದಾರೆ, ಅವ್ರ ಜೊತೆ ಮಾತಾಡ್ತೀರಾ ಅಂದ್ಬಿಟ್ಟು ನನಗೆ ಕೊಡ್ತಾವ್ರೆ ಕಾಲ್. ನನಗೆ ಚೀಫ್ ಎಡಿಟರ್ ರೋಲ್ ಕೊಟ್ಬಿಟ್ಟವ್ರಲ್ಲಿ, ಜನರಿಗೆಲ್ಲ ಇವಂದೇ ಪೇಜ್ ಒಂದು ನಂಬಿಸ್ಕೊಂಡು ಕೂತ್ಬಿಟ್ಟವ್ರೆ. ನೈಸ್. ಇವಾಗ ಏನು ಮಾಡ್ಕೊಂಡಿದ್ದಾರೆ ಅವರು? ಅವ್ರ ಜೀವನ ಏನೋ ನೋಡ್ಕೊಂಡು ಹೋಯ್ತವ್ರೆ. ಇನ್ನೂ ಟಚಲ್ಲಿದ್ದೀರಾ? ಅಂದರೆ ಇಬ್ಬರಿದ್ದವರು ಸೀರಿಯಸ್ ಫೈಟ್ ಮಾಡ್ಕೊಂಡೇ ಬಿಟ್ಬಿಟ್ರು. ನಡಿ ನನ್ನ ಮುಖ ಇಲ್ಲ ಅಂದರೆ ಇದು ಓಡೋದೇ ಇಲ್ಲ ರೀಲ್ ಅನ್ನೋ ಥರ ಆ ಫೀಲಲ್ಲಿ ನಡಿ ನಾವು ಮಾಡೋಣ ಅಂದ್ಕೊಂಡಿಬ್ರು ಏನೋ ಮಾಡಿ ಆಫ್ ಆಗೋದು. ನನಗೆ ಇವಾಗ ಒಂದು ಸ್ವಲ್ಪ ಜನ ಮಾತ್ರ ಕಾಂಟ್ಯಾಕ್ಟಲ್ಲಿದ್ದಾರೆ. ಒಬ್ಬ ಕಾಂಟ್ಯಾಕ್ಟಲ್ಲಿದ್ದಾನೆ. ಅವಾಗ ನನ್ನ ತಮ್ಮನೂ ಇದ್ದ ಟೀಮಲ್ಲಿ. ಕರೆಕ್ಟು. ಇವಾಗ ಕಾಂಟೆಂಟ್ ಕ್ರಿಯೇಟ್ ಮಾಡಬೇಕು ಅಂದರೆ ಪ್ರೊಸೀಜರ್ಸ್ ಏನಿರುತ್ತೆ? ಫ್ಯಾನ್ಸಿ ಕ್ಯಾಮ್ರಾಸೇ ಯೂಸ್ ಮಾಡಬೇಕಾ? ಇವಾಗ ಕಾಂಟೆಂಟ್ ಡಿಸೈಡ್ ಮಾಡಾಯಿತು, ಓಕೆ ನಾನು ಈಗ ಫಿಟ್ನೆಸ್ ಬಗ್ಗೆ ಕಾಂಟೆಂಟ್ ಕ್ರಿಯೇಟ್ ಮಾಡ್ತೀನಿ, ಸೊ ಅದಕ್ಕೆ ಪ್ರಿಪರೇಷನ್ಸ್ ನಡೆಯುತ್ತೆ. ಓಕೆ, ಯಾವ್ದು ಮಾಡಬೇಕು ಅದೆಲ್ಲ ಟ್ರಯಲ್ ಆ್ಯಂಡ್ ಎರರ್, ಓಕೆನಾ? ಸೊ ಒಂದು ನಾರ್ಮಲ್ ಫೋನ್ ಇದ್ದರೂ ಪರವಾಗಿಲ್ವಾ, ಅಥವಾ ನೀವು ಒಂದು DSLR ಕ್ಯಾಮ್ರಾನೇ ಇಟ್ಟು ಅದರಲ್ಲೇ ಶೂಟ್ ಮಾಡಬೇಕಾ, ಅಥವಾ ಸಪ್ರೇಟ್ ಮೈಕ್ ಕೂಡ ಇನ್ವೆಸ್ಟ್ ಮಾಡಿ ತೊಗೋಬೇಕಾ, ಹೇಗೆ? ಇವಾಗ ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಕ್ರಿಯೇಟರ್ಸು ಐಫೋನಲ್ಲೇ ಶೂಟ್ ಮಾಡ್ತಿರೋದು. ಐಫೋನ್ ವಿಡಿಯೋ ಕ್ವಾಲಿಟಿ ಫಾರ್ ಬೆಟರ್. ಇನ್ಸ್ಟಾಗ್ರಾಮ್ ರೀಲ್ಸ್ಗೆ, ಯೂಟ್ಯೂಬ್ ಕಾಂಟೆಂಟ್ಗೂ ಬೆಸ್ಟು. ಒಂದು ಐಫೋನ್ ಇದ್ದರೆ ಓಕೆ, ಐಫೋನೇ ಇರಬೇಕು ಅಂತಲೂ ಇಲ್ಲ. ಏನಂತಾರೆ, ನೀನು ಇವಾಗ ನೋಡಿದರೆ ವಿಲೇಜಲ್ಲಿ ಮಾಡ್ತಾ ಇರೋ ಕಾಂಟೆಂಟ್ ಕ್ರಿಯೇಟರ್ಸ್ ಎಷ್ಟೊಂದು ಜನದ್ದು ವೈರಲ್ ಹೋಗ್ತಿದೆ. ಅವ್ರ ಹತ್ರ ಎಲ್ಲ ಐಫೋನ್ ಇಲ್ಲ, ಒಳ್ಳೆ ಕ್ವಾಲಿಟಿ ಕ್ಯಾಮ್ರಾ ಇಲ್ಲ. ಬಟ್ ಮ್ಯಾಟ್ರ್ ಆಗಲ್ಲ ಅಂತ ಹೇಳ್ತಿಲ್ಲ. ಕಾಂಟೆಂಟ್ ಏನಾದರೂ ಔಟ್ ಆಫ್ ದಿ ಬಾಕ್ಸ್, ನಿನ್ನ IP-ನೇ ತುಂಬ ಯೂನಿಕ್ ಇದೆ, ಜನರಿಗೆ ಏನಂತಾರೆ ಅಟೆನ್ಷನ್ ಗ್ರ್ಯಾಬ್ ಮಾಡೋ ಥರ ಇದೆ ಅಂದರೆ ಫಸ್ಟ್ ಬಂದು ನಿನ್ನ ಕಾಂಟೆಂಟೇ ಮ್ಯಾಟ್ರ್ ಆಗೋದು. ವಿಡಿಯೋ ಕ್ವಾಲಿಟಿ, ಆಡಿಯೋ ಕ್ವಾಲಿಟಿಗೆ ಮುಂಚೆ. ಬಟ್ ಏನಂದರೆ ಆಡಿಯೋ ಕ್ವಾಲಿಟಿ, ವಿಡಿಯೋ ಕ್ವಾಲಿಟಿ ಬೆಟರ್ ಇದ್ದರೆ ಹೈ ಚಾನ್ಸಸ್ಸು ವಿಡಿಯೋ ಬೇಗ ಪಿಕಪ್ ಆಗೋಕ್ಕೆ, ನಿಂದು ಕಾಂಟೆಂಟು ಇನ್ಸ್ಟಾಗ್ರಾಮ್ ಬೇಗ ಪಿಕ್ ಮಾಡೋಕ್ಕೆ. ಇಲ್ಲ ಅಂದರೆ ತುಂಬ ಎಫರ್ಟ್ಸ್ ಹಾಕಬೇಕಾಗುತ್ತೆ. ನಾನು ಈ ಥರ ಒಂದು ಚಿಕ್ಕ ರೂಕಿ ಮಿಸ್ಟೇಕ್ ಮಾಡಿನೇ ನಂದು ಎಷ್ಟೋ ಒಂದು 150 ರೀಲ್ಸ್ ಮಾಡಿದ್ನಲ್ಲ, ಯಾವುದು ಓಡಿಲ್ಲ, ಯಾಕಂದರೆ ಆಡಿಯೋ ಕ್ವಾಲಿಟಿ ಚೆನ್ನಾಗಿರಲಿಲ್ಲ. ನಾನೇನಿದ್ರು ಇಷ್ಟು ದೂರದಲ್ಲಿ ಫೋನ್ ಇಟ್ಕೊಂಡು ನೀನು ಅಲ್ಲಿ ಕೂತೀಯ, ನಾನು ಇಷ್ಟು ದೂರದಲ್ಲಿ ನಿಂತ್ಕೊಂಡು ವೀಡಿಯೋ ರೆಕಾರ್ಡ್ ಮಾಡಿರೋ ಆಡಿಯೋನೇ ಹಾಕಿ, ನಂಗೆ ಆಮೇಲೆ ಗೊತ್ತಾಯಿತು ಎಲ್ಲರೂ ಮೈಕ್ ಯೂಸ್ ಮಾಡ್ತಾರೆ ಅಂತ. ನಾನು ಅದೊಂದು ಸಿಲ್ಲಿ ಮಿಸ್ಟೇಕಿಂದ ಎಷ್ಟೋ ವೀಡಿಯೋ ಓಡಿಲ್ಲ. ಆಡಿಯೋ ಕ್ವಾಲಿಟಿ ತುಂಬ ಮ್ಯಾಟ್ರ್ ಆಗೇ ಆಗುತ್ತೆ. ಒಂದು ಮೈಕ್ ಬೇಕೇ ಬೇಕು. ಬೇಸಿಕ್ ಮೈಕ್ ಇಲ್ಲ ಅಂದರೆ ನೀವು ಆಡಿಯೋ ಡಬ್ ಮಾಡ್ತಿದ್ರೆ ಮಾಡು, ಬಟ್ ಅದು ತುಂಬ ಹೆಕ್ಟಿಕ್ ಪ್ರೊಸೀಜರ್ ಅಂತ ಅನ್ಸುತ್ತೆ, ಎಕ್ಸ್ಟ್ರಾ ವರ್ಕ್. ಸೊ ಇನ್ವೆಸ್ಟ್ ಮಾಡೋದು ಬೆಟರು ಒಂದು ಮೈಕು. ಆಮೇಲೆ ಒಳ್ಳೆ ಫೋನ್ ಕ್ಯಾಮ್ರಾ ಇದ್ದರೂ ಸಾಕು. ಬಟ್ ಮೇನ್ ಏನು ಮ್ಯಾಟ್ರ್ ಆಗೋದಂದರೆ ನೀನೇನು ಕಾಂಟೆಂಟ್ ಮಾಡ್ತಿದ್ಯಾ, ಅದೇನು ಟ್ರೆಂಡ್ ಆಗ್ತಿದೆ, ಇನ್ಸ್ಟಾಗ್ರಾಮಲ್ಲಿ ಜನ ಏನು ಕೇಳ್ತಿದ್ದಾರೆ, ಏನು ಮಿಸ್ ಆಗ್ತಿದೆ, ನೀನು ಆ ಗ್ಯಾಪ್ನ ಹೆಂಗೆ ಫಿಲ್ ಮಾಡ್ಬೋದು, ಜನಕ್ಕೆ ಏನು ಬೇಕಾಗಿದೆ ನೀನೇನು ಪ್ರೊವೈಡ್ ಮಾಡ್ಬೋದು, ಅದ್ರದ್ದೊಂದು ಬ್ಯಾಲೆನ್ಸ್ ನೀನು ಕಂಡ್ಕೊಂಬಿಟ್ರೆ. ನೀನು ಇವಾಗ ಏನು ಫಿಟ್ನೆಸ್ ಇನ್ಫಾರ್ಮೇಷನ್ ಕೊಡ್ತೀಯ ಅಂದರೆ ಫಿಟ್ನೆಸ್ ಇನ್ಫಾರ್ಮೇಷನ್ ಎಷ್ಟೊಂದು ಜನ ಕೊಡ್ತಿದ್ದಾರೆ, ಬಟ್ ಯಾರ್ದು ವರ್ಕ್ ಆಗ್ತಿದೆ ಅದನ್ನು ನೋಡಿದ್ರೆ ನೀನು ಅವ್ರದ್ದು ಫಾರ್ಮ್ಯಾಟ್ನ ಒಂದು ಸ್ವಲ್ಪ ಏನಾದರೂ ರೆಪ್ಲಿಕೇಟ್ ಮಾಡಿ ನಿಂದೇ ಕ್ರಿಯೇಟಿವಿಟಿ ಯೂಸ್ ಮಾಡಿ, ಸೊ ಅದನ್ನೇನಂತಾರೆ ರೀವರ್ಕ್ ಮಾಡಿದ್ರೆ ಅದೊಂದು ಫುಲ್ ಇದನ್ನು ವರ್ಕ್ ಆಗೇ ಆಗುತ್ತೆ ಬೇಗ. ಓಕೆ, ಸದ್ಯಕ್ಕಂತೂ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬಲ್ಲಿ ಸಿಕ್ಕಾಪಟ್ಟೆ ಕಾಂಟೆಂಟ್ ಕ್ರಿಯೇಟರ್ಸ್ ಇದ್ದಾರೆ. ಬಟ್ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಓಕೆ ಇವಾಗ ಕ್ಲಿಕ್ ಆಗ್ತಾ ಇದೆ, ನಾವೇನು ಮಾಡಿದ್ರೂ ಜನ ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ. ಬಟ್ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಸ್ಯಾಚುರೇಷನ್ ಆಗಿಬಿಟ್ಟು ವ್ಯೂಸ್ ಆಗಲಿ ಅಥವಾ
ಕನ್ವರ್ಷನ್ ರೇಟ್ ಆಗಲಿ ಡ್ರಾಪ್ ಆದಾಗ ಏನು ಮಾಡಬೇಕಾಗತ್ತೆ? ಸೊ ಇವಾಗ ನೀನು ಈಗಿರೋ ಕಾಂಟೆಂಟ್ ಕ್ರಿಯೇಟರ್ಸ್ ಯಾರ್ಯಾರು ಫೇಮಸ್ ಇದ್ದಾರೆ ಎಲ್ಲರೂ ನೋಡಿದ್ರೆ ಅವರೊಂದು ಈಸಿ ಟೈಮಲ್ಲಿ ಎಂಟ್ರಿ ಕೊಟ್ಟರು. ಯಾವಾಗ ಕೋವಿಡ್ ಟೈಮಲ್ಲಿ ಸರಿಯಾಗಿ ಕಿತ್ಕೊಂಡು ಓಡ್ತಿತ್ತು ಯಾವುದೇ ಕಾಂಟೆಂಟ್ ಕ್ರಿಯೇಟರ್ ಹಾಕಲಿ. ಅವಾಗ ಕಾಂಟೆಂಟ್ ಕ್ರಿಯೇಟರ್ಸ್ ಅಷ್ಟಾಗಿರಲಿಲ್ಲ. ಯಾವುದೇ ಒಂದೆರಡು ರೀಲ್ ವೈರಲ್ ಹೋದ್ರು ಫಾಲೋವರ್ಸ್ ಜಾಸ್ತಿ ಕನ್ವರ್ಟ್ ಆಗ್ತಿದ್ರು. ಇವಾಗ ನೋಡಿದ್ರೆ ಜನಕ್ಕೇನೆಂದರೆ ಒಂದು ರೀಲ್ ನೋಡಿದ್ರೆ ಫಾಲೋ ಮಾಡಬೇಕು ಅನ್ನೋ ಥರ ಫೀಲ್ ಬರಲ್ಲ. ಯಾಕಂದರೆ ಅದಷ್ಟು ಇಂಪ್ಯಾಕ್ಟ್ಫುಲ್ ಇರಲ್ಲ. ಪ್ಲಸ್ ಇನ್ನೊಂದು ಏನಂದರೆ ತುಂಬ ಜನ ಕ್ರಿಯೇಟರ್ಸ್ ಇದ್ದಾರೆ, ಅವರೆಲ್ಲರೂ ಫಾಲೋ ಮಾಡೋಕ್ಕೂ ಇಷ್ಟಪಡಲ್ಲ. ಸೊ ಅದು ತುಂಬ ಡ್ರಾಪ್ ಆಯಿತು. ಇವಾಗ ವ್ಯೂ ಕೌಂಟ್ಗೆ ಮತ್ತು ಫಾಲೋವರ್ಸ್ ಕನ್ವರ್ಷನ್ ಕೌಂಟ್ಗೆ ಮುಂಚೆ ತುಂಬ ಈಸಿ ಇತ್ತು ಆ್ಯಕ್ಚುಲಿ. 2020 ಕೋವಿಡ್ ಟೈಮಲ್ಲಿ ಈಸಿಯಾಗಿ ಫಾಲೋವರ್ಸ್ ಗೇನ್ ಮಾಡ್ಬೋದಿತ್ತು. ಸೊ ಇವಾಗ ಕಷ್ಟ ಆಗಿದೆ. ಎಂಟ್ರಿ ಬ್ಯಾರಿಯರ್ ಇದೆ ಈಗ, ಮುಂಚೆ ಅಷ್ಟಿರಲಿಲ್ಲ. ಇವಾಗ ಎಂಟ್ರಿ ಬ್ಯಾರಿಯರ್ ಅಂದರೆ ಎಷ್ಟೇ ನಿಂಗೆ ಒಂದು 20 ರೀಲ್ಸ್ ವೈರಲ್ ಹೋಯ್ತು ಅಂದರೂ ಒಂದು 10K ಫಾಲೋವರ್ಸ್ ಟಚ್ ಮಾಡೋಕ್ಕೆ ತುಂಬ ಕಷ್ಟ ಇದೆ. ಈಗ ಸ್ಟ್ರಗಲ್ ಮಾಡ್ತಿದ್ದಾರೆ. ಸೊ ನೀನೊಂದು ಯೂನೀಕ್, ತುಂಬ ಔಟ್ ಆಫ್ ದಿ ಬಾಕ್ಸ್ ಏನೋ ಒಂದು ತುಂಬ ಯೂನೀಕ್ ಆಗಿದೆ, ಅಥವಾ ಜನ ನಿನ್ನ ಪರ್ಸ್ನಾಲಿಟಿ ಸಖತ್ ಫಾಸ್ಟಾಗಿ ಇಷ್ಟಪಟ್ಬಿಟ್ರು ಅಂದಾಗ ನಿಂಗೆ ಫಾಲೋವರ್ಸ್ ಬೇಗ ಕನ್ವರ್ಟ್ ಆಗ್ತಾರೆ. ಅದೇನಾದ್ರು ಸ್ಯಾಚುರೇಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಸ್ಯಾಚುರೇಷನ್ ಆಗೇ ಆಗುತ್ತೆ. ನೀನೇನೋ ಒಂದು ಸೇಮ್ ಇದನ್ನು ಒಂದು 100 ವೀಡಿಯೋ ರಿಪೀಟ್ ಮಾಡಿಬಿಟ್ರೆ ಜನಕ್ಕೆ ಬೋರ್ ಆಗಿಬಿಡುತ್ತೆ. ಸೊ ಇನೋವೇಟ್ ಮಾಡ್ತಾನೆ ಇರಬೇಕು. ಒಂದು ಸ್ವಲ್ಪ ಬೇರೆ ಬೇರೆ ಟೈಪ್ನು ಟ್ರೈ ಮಾಡಬೇಕು ಕಾಂಟೆಂಟಲ್ಲಿ. ಕಂಪ್ಲೀಟ್ಲಿ ಡಿಫ್ರೆಂಟ್ ಅಲ್ಲ, ಬಟ್ ಏನೋ ಒಂದು ಟ್ರೆಂಡ್ ಬರ್ತಾನೆ ಇರುತ್ತೆ ಒಂದಲ್ಲ ಒಂದು. ಸೊ ಆ ಥರ ನೀನು ಕೀಪಪ್ ಮಾಡ್ಬೋದು. ಏನೋ ಒಂದು ಟ್ರೆಂಡಿಂಗ್ ಫಾರ್ಮ್ಯಾಟ್ ಇದೆ ಅಂದರೆ ಅದೇ ರೀಲ್ ಫಾರ್ಮ್ಯಾಟ್ನ ತೊಗೊಂಡು ನೀನು ಕಾಂಟೆಂಟ್ ಕ್ರಿಯೇಟ್ ಮಾಡೋದು. ಸೊ ಈ ಥರ ಇದ್ದರೆ ಒಂದು ಸ್ವಲ್ಪ ರಿಲೆವೆಂಟಾಗಿ ಇದ್ದರೆ ಟ್ರೆಂಡ್ಸ್ ಜೊತೆ, ಸೊ ಜನ ನೋಡ್ತಾ ಇರ್ತಾರೆ. ಇಲ್ಲ ಅಂದರೆ ನಿನ್ನ ಸ್ಟೈಲೇ ಚೇಂಜ್ ಮಾಡ್ತಾ ಹೋಗಬೇಕಾಗುತ್ತೆ. ನೀನು ವಿತ್ ಯುವರ್ ಫಾಲೋವರ್ಸ್ ಯು ಶುಡ್ ಆಲ್ಸೋ ಗ್ರೋ. ಓಕೆ. ಸೊ ರೀಸೆಂಟಾಗಿ ಬಾಯ್ ಸ್ಕ್ವಾಡ್ದು 100K ಫಾಲೋವರ್ಸ್ ಟಚ್ ಆಗಿದೆ. ಕಂಗ್ರ್ಯಾಚುಲೇಷನ್ಸ್ ಆನ್ ದಟ್. ಥ್ಯಾಂಕ್ ಯು. ಸೊ ಇವಾಗ ಕಾಂಟೆಂಟ್ ಕ್ರಿಯೇಟ್ ಸ್ಟಾರ್ಟ್ ಮಾಡಾಯಿತು, ಫಾಲೋವರ್ಸ್ ಬರ್ತಾ ಇದ್ದಾರೆ, ತುಂಬ ಚೆನ್ನಾಗಿ ನಡೀತಾ ಇದೆ ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ. ಸೊ ಅರ್ನಿಂಗ್ಸ್ ಹೇಗೆ ಸ್ಟಾರ್ಟ್ ಆಗುತ್ತೆ, ಯಾವ ಪಾಯಿಂಟಿಂದ ಸ್ಟಾರ್ಟ್ ಆಗುತ್ತೆ ಅಂತ ಒಂಚೂರು ಇನ್ಫಾರ್ಮೇಷನ್. ನಂದು ಯೂಟ್ಯೂಬ್ ನೋಡಿದ್ರೆ ಯೂಟ್ಯೂಬಲ್ಲಿ ನನಗೆ ಇವಾಗ 133K ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸೊ ಇದೆಲ್ಲ ಬರೀ ಶಾರ್ಟ್ಸಿಂದ ಅಲ್ವಾ? ಶಾರ್ಟ್ಸು ಪ್ಲಸ್ ಲಾಂಗ್ ಫಾರ್ಮ್ ಇದೆ. ಲಾಂಗ್ ಫಾರ್ಮ್ ಒಂದು 10 ಏನೋ ಇದೆ. ಓಕೆ. ಬಟ್ ಹೈಯೆಸ್ಟ್ ವ್ಯೂಸ್ ಬಂದಿರೋದು ಲಾಂಗ್ ಫಾರ್ಮಲ್ಲಿ 120K, 110K, 100K ಈ ಥರ ಒಂದು 4 ವೀಡಿಯೋಸ್ ಇದೆ. ಓಕೆ. ಬಟ್ ಮೇಯ್ನಾಗಿ ಕನ್ವರ್ಟ್ ಆಗಿರೋದು ಸಬ್ಸ್ಕ್ರೈಬರ್ಸ್ ಬಂದು ಶಾರ್ಟ್ಸಿಂದ. ಓಕೆ. ಸೊ ನಾನು ಯೂಟ್ಯೂಬಲ್ಲಿ 110K ಅರ್ನ್ ಮಾಡೀನಿ. ಓಕೆ. ಇಲ್ಲಿವರೆಗೆ ಮಂತ್ ಲೈಫ್ ಟೈಮ್ 1,10,000 ರೂಪಾಯಿ. ಸೊ ಇವಾಗ ಕಾಂಟೆಂಟ್ ಕ್ರಿಯೇಟ್ ಸ್ಟಾರ್ಟ್ ಮಾಡಿ 2 ವರ್ಷ ಆಗಿದೆ. ಸ್ಟಾರ್ಟ್ ಮಾಡಿದ ತಕ್ಷಣ BPL ಕಾರ್ಡ್ ತೊಗೊಂಡ್ಬಿಡ್ಬೇಕು. ಬಿಲೋ ಪವರ್ಟಿ ಲೆವೆಲ್ದೊಂದು ಕಾರ್ಡು. ಯಾಕಂದರೆ ಯೂಟ್ಯೂಬೆಲ್ಲ ನಿಂಗೆ ಚಿಲ್ಲರೆ ಕಾಸೆ ಕೊಡೋದು. ತಿಂಗಳಿಗೆ ಒಂದು 5,000 ಅಂತ ದುಡಿದ್ರೆ, ಓಕೆ, ರೇಷನ್ ಬೆಳೆನೇ ನೀನು ಯೂಸ್ ಮಾಡಬೇಕಾಗಿರೋದು ಲೈಫಲ್ಲಿ. ಮನೆಯಿಂದನೂ ಓಡಿಸ್ಬಿಡ್ತಾರೆ, ಸಪ್ರೇಟಾಗೇ ಬದುಕಬೇಕಾಗತ್ತೆ. ಓಕೆ. ಈ ಜರ್ನಿ ಚೂಸ್ ಮಾಡ್ತಾ ಇದ್ದಂಗೆ ಎಲ್ಲರೂ ಡಿಸೋನ್ ಮಾಡಿಬಿಡ್ತಾರೆ. ಯಾರು ಸಪೋರ್ಟ್ ಮಾಡೋದು? ಗೌರ್ಮೆಂಟ್. BPL ಕಾರ್ಡ್ ಅಪ್ಲೈ ಮಾಡಿದ್ಯಾ? ನಾನು ಅಪ್ಲೈ ಮಾಡೀನಿ. ನೀನು ಅಪ್ಲೈ ನನ್ನ ಜೊತೆ ಇರೋರು ಆಲ್ರೆಡಿ ಮಾಡಿಬಿಟ್ಟಿರ್ತಾರೆ. ಬೇಗ ಅಪ್ಲೈ ಮಾಡಿ ಜಾಯ್ನ್ ಆಗ್ಬಿಡು. ಸೊ ಇವಾಗ ಲೈಫ್ ಟೈಮ್ಗೆ ದುಡ್ಡೆಲ್ಲ ನಂಬ್ಕೊಂಬಂದ್ರೆ ಬಟ್ ತುಂಬ ಜನ ಯೂಟ್ಯೂಬರ್ಸ್ ಆಗಲಿ ಇನ್ಫ್ಲೂಯೆನ್ಸರ್ಸ್ ಆಗಲಿ ತುಂಬ ರಿಚ್ ಲೈಫ್ ಲೀಡ್ ಮಾಡ್ತಾ ಇದ್ದೀವಿ. ಅದು ಲೇಟರ್. ಇವಾಗ ಲಾಂಗ್ ಫಾರ್ಮ್ ವೀಡಿಯೋಸ್ಗೆ ಅರ್ನಿಂಗ್ ಇದೆ ಯೂಟ್ಯೂಬಲ್ಲಿ. ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ಬಂದು ಬ್ರ್ಯಾಂಡ್ ಪ್ರಮೋಷನ್ಸ್ಗೆ ಚೆನ್ನಾಗಿ ಪೇ ಮಾಡ್ತಾರೆ. ಬ್ರ್ಯಾಂಡ್ ಪ್ರಮೋಷನ್ಸ್ ಎಲ್ಲ ಯಾವಾಗಿಂದ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಒಂದು ಟೈಮ್ ಲೈನ್ ಥರ ಇಲ್ಲ. ಇವಾಗ ನಮ್ಮ ಫ್ರೆಂಡ್ ಒಂದು ಪ್ರೊಫೈಲ್ ಇದೆ, 3K ಫಾಲೋವರ್ಸ್ ಇದ್ದಾರೆ. ಅವನಿಗೆ ಅಪ್ರೋಚ್ ಮಾಡ್ತಿದ್ದಾರೆ ಬ್ರ್ಯಾಂಡ್ಸ್. 3K ಫಾಲೋವರ್ಸ್ ಇದ್ರು ಬ್ರ್ಯಾಂಡ್ಸ್ ಅಪ್ರೋಚ್ ಮಾಡ್ತಿದ್ದಾರೆ. ಅವ್ನು 10K ಕೋಟ್ ಮಾಡ್ತೀಯಾನೆ ಒಂದು ಬ್ರ್ಯಾಂಡ್ ಡೀಲ್ಗೆ. ಸೊ ಬ್ರ್ಯಾಂಡ್ಸ್ ಹೇಗೆ ಅಪ್ರೋಚ್ ಮಾಡ್ತಾರೆ ಅಂತ? ಅವರೇ DM ಮಾಡ್ತಾರೆ. ಅವರೇ ಇವಾಗ ಏಜೆನ್ಸಿ ಕಡೆಯಿಂದ ಮೆಸೇಜ್ ಬರುತ್ತೆ. ಬ್ರ್ಯಾಂಡ್ಸ್ ರೇರಾಗಿ ಕ್ರಿಯೇಟರ್ಸ್ಗೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡೋದು. ಬ್ರ್ಯಾಂಡ್ಸ್ ಯಾವುದೇ ಬ್ರ್ಯಾಂಡ್ ಇದ್ದರೂ ಅವ್ರ ಏಜೆನ್ಸಿ
ಹೋಯ್ತಾರೆ ಯಾವ್ದಾದ್ರು ಒಂದು ಏಜೆನ್ಸಿ. ತುಂಬ ಏಜೆನ್ಸಿಗಳಾಗ್ಬಿಟ್ಟಿದೆ ಇವಾಗ, ಏನೂ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಮಾರ್ಕೆಟ್ ಬಗ್ಗೆ. ಸುಮ್ಮನೆ ಬರ್ತಾರೆ, ಏನಂತಾರೆ ಎಂಟ್ರಿ, ಇದು ಬ್ಯಾರಿಯರ್ ಟು ಎಂಟ್ರಿ ಝೀರೋ. ನಿನ್ಗೆ ಇವಾಗ ಏನು ಕ್ರೆಡಿಬಿಲಿಟಿ ನೋಡಲ್ಲ ಬ್ರ್ಯಾಂಡ್ಸು, ಇವ್ರದ್ದೇನು ಕ್ರೆಡಿಬಿಲಿಟಿ. ಅವರೆಲ್ಲ ಫೇಕ್ ಹೇಳಿದ್ರು, ಫೇಕ್ ಅನಾಲಿಟಿಕ್ಸ್, ಫೇಕ್ ನಂಬರ್ಸ್ ತೋರಿಸ್ಬಿಟ್ಟೇ ಬ್ರ್ಯಾಂಡ್ಸ್ನ ತೊಗೊಂಬಂದ್ಬಿಡ್ತಾರೆ. ಅವರು ಕರೆಕ್ಟ್ ಟೈಮಿಗೆ ಪೇ ಮಾಡ್ತಿಲ್ಲ ಕ್ರಿಯೇಟರ್ಸ್ಗೆ. ಓಕೆ, ಎರಡೂ ಕಡೆಯಿಂದ ಲಾಸು, ಎರಡು ಪಾರ್ಟಿಗೆ ಲಾಸ್ ಮಾಡ್ತೀರಿ. ಮಿಡಲ್ ಮ್ಯಾನ್ ಏಜೆನ್ಸೀಸ್ ಬಂದು ಬ್ರ್ಯಾಂಡ್ಸ್ಗೂ ಲಾಸು, ಯಾಕಂದರೆ ಇವ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ ಮಾರ್ಕೆಟ್ ಬಗ್ಗೆ. ಯಾವ ಪ್ರಮೋಷನ್ಗೆ ಯಾವ ಕ್ರಿಯೇಟರ್ ನಡಿಬೇಕು ಅನ್ನೋ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ. ಮೆಜಾರಿಟಿ ಏಜೆನ್ಸಿ ಹಿಂಗೆ ನಡೀತಿರೋದು. ಸೊ ಅಲ್ಲಿ ರಿಸಲ್ಟ್ಸ್ ಕೊಡೋದ್ರಲ್ಲೂ ಫೇಲ್ ಆಗ್ತಾರೆ, ಇಲ್ಲಿ ಪೇಮೆಂಟ್ ಕೊಡೋದ್ರಲ್ಲೂ ಫೇಲ್ ಆಗ್ತಾರೆ. ಸೆಂಟ್ರಲ್ ಕೂತ್ಕೊಂಡು ಇವಾಗ ಒಂದು ಕ್ರಿಯೇಟರ್ ಒಂದು 30K ಚಾರ್ಜ್ ಮಾಡ್ತೀವಿ ಅಂತ ಹೇಳಿದ್ರೆ, ಇವ್ರು ಅವ್ರ ಹತ್ರದಿಂದ 1 lakh ತೊಗೊತಾರೆ. ಸೇಮ್ ಕ್ರಿಯೇಟರ್ಗೆ 1 lakh ತೊಗೊತಾರೆ, ಏಜೆನ್ಸಿ ಅವ್ರು 70K ಇಟ್ಕೊತಾರೆ. ಇವಾಗ ಬ್ರ್ಯಾಂಡ್ ಏನು ಅನ್ಕೊತಾರೆ, ಈ ಕ್ರಿಯೇಟರ್ ಅಷ್ಟಾಗಿ ಏನು ರಿಸಲ್ಟ್ಸೇ ಕೊಟ್ಟಿಲ್ಲ, 1 lakh ತೊಗೊಂಡಿರಂತೆ. ಅವ್ರಿಗೇನು ಗೊತ್ತು, ಬಟ್ ಈ ಟ್ರಾನ್ಸ್ಪರೆನ್ಸಿನೇ ಇಲ್ಲ. ಸೊ ಇದೊಂಥರ ಫ್ರಾಡ್ ನಡೀತಿರೋದಿಲ್ಲಿ, ಗೊತ್ತಾಗ್ತಿದ್ಯಾ? ಇವಾಗ ನಾವು ಕ್ರಿಯೇಟರ್ ಏನು ಅನ್ಕೊತೀವಿ, ಈ ಬ್ರ್ಯಾಂಡ್ ಹೋಗಿ ಇಷ್ಟೇ ಪೇ ಮಾಡ್ತೀಯ ಅನ್ನಂಗೆ, ಇಷ್ಟು ದೊಡ್ಡ ಬ್ರ್ಯಾಂಡು. ಬಟ್ ಇಲ್ಲಿ ಮೇನ್ ಕಲ್ಪ್ರಿಟ್ ಯಾರು? ಏಜೆನ್ಸಿಗಳು. ಕೆಲಸ ಬರಲ್ಲ ಅಂದರೆ ಏಜೆನ್ಸಿ ಎಲ್ಲ ಸುಮ್ಮನೆ ಕ್ರಿಯೇಟ್ ಮಾಡಿಕೊಂಡು ಮಾರ್ಕೆಟ್ನ ಹಾಳು ಮಾಡಬಾರ್ದು. ಬಂದ್ಬಿಟ್ಟು ಎಲ್ರಿಗೂ ಗೋಯಿಂಗ್ ಫಾರ್ವರ್ಡ್ ಎಲ್ರಿಗೂ ಬ್ಯಾಡ್ ಎಕ್ಸ್ಪೀರಿಯನ್ಸ್. ಅದೀಗ ಬ್ರ್ಯಾಂಡ್ಸ್ಗಳು ನಂಬಲ್ಲ ಕ್ರಿಯೇಟರ್ಸ್ನ. ಕ್ರಿಯೇಟರ್ ಮಾರ್ಕೆಟಿಂಗೇ ವೇಸ್ಟ್ ಅಂದ್ಕೊಂಡ್ಬಿಡ್ತಾರೆ, ಯಾಕಂದರೆ ಅವ್ರು ಹಾಕಿರೋ ದುಡ್ಡಿಗೆ ರಿಟರ್ನ್ಸ್ ಬರ್ತಿಲ್ಲ ಅಂತ. ಬಟ್ ಯಾರು ಹೇಳ್ತಾರೆ ಹೋಗ್ಬಿಟ್ಟು ಅವ್ರಿಗೆ, ಇಲ್ಲಿ 70% ಇವರೇ ನುಂಗ್ತಾವ್ರೆ ಏಜೆನ್ಸಿಯವರು ಅಂತ. ಸೊ ಇವಾಗ 100K ಫಾಲೋವರ್ಸ್ ಇದ್ದಾರೆ, ಸೊ ನೀನೀಗ 1 lakh ಚಾರ್ಜ್ ಮಾಡ್ಬೋದಾ? ಡೈರೆಕ್ಟಾಗಿ ಹಂಗೆ ವರ್ಕ್ ಆಗಲ್ಲ. ನಾನು ಅನ್ಕೊತೀನಿ 50K ಸ್ಟಾರ್ಟ್ ಮಾಡ್ತೀನಿ, ನೆಗೋಷಿಯೇಷನ್ ಮಾಡ್ಕೊಂಬಂದರೆ ಒಂದು 40K ಬರುತ್ತದು. ಇವಾಗ ನನ್ನ ಹತ್ರ ಈಗ ನನ್ನ ಅಕೌಂಟಲ್ಲಿ ಒಂದು 15K ಫಾಲೋವರ್ಸ್ ಇದ್ದಾರೆ. ಸೊ ಬಟ್ ಯಾವ ಬ್ರ್ಯಾಂಡ್ ಕೂಡ ಬರ್ತಾ ಇಲ್ಲ, ಕೊಲಾಬರೇಷನ್ನು ಆಗ್ತಾ ಇಲ್ಲ, ಏನೂ ಆಗ್ತಾ ಇಲ್ಲ. ಸೊ ನಾನೇ ಹೋಗಿ ಅಪ್ರೋಚ್ ಮಾಡ್ಬೋದಾ? ನೀನೇ ಅಪ್ರೋಚ್ ಮಾಡ್ಬೋದು ಬ್ರ್ಯಾಂಡ್ಸ್ಗೆ. ಬಟ್ ಹೇಗೆ? ಸೇಮ್ ಕೋಲ್ಡ್ ಕಾಲ್, ಕೋಲ್ಡ್ ಅಪ್ರೋಚ್, ಇಮೇಲ್ ಡ್ರಾಪ್ ಮಾಡ್ಬೋದು ಅವ್ರದ್ದು ಅಫಿಷಿಯಲ್ ಇಮೇಲ್ ಇದ್ದರೆ, ಇಲ್ಲ ಇನ್ಸ್ಟಾಗ್ರಾಮಲ್ಲೇ ನೀನು ಕಾಂಟ್ಯಾಕ್ಟ್ ಮಾಡ್ಬೋದು. ಬಟ್ ಏನಂದರೆ ಇವಾಗ ಪವರ್ ಡೈನಾಮಿಕ್ಸ್ ನೋಡಿದ್ರೆ ನೀನು ಅವ್ರಿಗೆ ಪವರ್ ಕೊಟ್ಟಿದ್ಯಾ ಜಾಸ್ತಿ. ಸೊ ನೀನು ಡೆಸ್ಪರೇಟ್ ಆಗಿದೆಯಾ ಅನ್ನೋ ಥರ. ಸೊ ಅವಾಗ ನೀನನ್ನು ಅವರ ಈಸಿಲಿ ಅಂಡರ್ ಕಟ್ ಮಾಡ್ಬೋದು. ಬಟ್ ಸಮಥಿಂಗ್ ಈಸ್ ಬೆಟರ್ ದೆನ್ ನಥಿಂಗ್ ಅಲ್ವಾ? ಸೊ ನೀನು ಹಂಗೆ ಸ್ಟಾರ್ಟ್ ಮಾಡಿ ನಿನ್ನ ಪೋರ್ಟ್ಫೋಲಿಯೋ ಬಿಲ್ಡ್ ಆದರೆ, 1-2 ಬ್ರ್ಯಾಂಡ್ ಡ್ರಿಲ್ ಚೆನ್ನಾಗಿ ಓಡಿದೆ ಅಂದರೆ ಬೇರೆ ಬ್ರ್ಯಾಂಡ್ಸ್ ಎಲ್ಲ ಬರ್ತಾರೆ. ನೀನು ಅವಾಗ ಕರೆಕ್ಟಾಗಿ ಚಾರ್ಜ್ ಮಾಡ್ಬೋದು. ನಿಂದೊಂದು 15K ಫಾಲೋವರ್ಸ್ ಇದ್ದು ಒಂದು ಬ್ರ್ಯಾಂಡಿಲೇ 100K ಟಚ್ ಆಗಿದೆ ಅಂದರೆ ನೀನು ಈಸಿಯಾಗಿ ಹೇಳ್ಬೋದು, ನೋಡು ರಿಸಲ್ಟ್ಸ್ ಬಂದಿದೆ ನನ್ನ ಪ್ರೊಫೈಲಲ್ಲಿ, ನಾನು ಇವಾಗ ಏನಿದ್ರು 60-70K ಚಾರ್ಜ್ ಮಾಡ್ತೀನಿ ಅಂತ. ಸೊ ನೀನು ಅವಾಗ ಕಮ್ಯಾಂಡಲ್ಲಿ ಇರ್ತೀಯ, ನೀನು ಡಿಕ್ಟೇಟ್ ಮಾಡ್ಬೋದು ಪ್ರೈಸಸ್ನ. ಬಟ್ ನಿನ್ನ ಪ್ರಕಾರ ಈಗ ಸೋಷಲ್ ಮೀಡಿಯಾ ಇಸ್ ಅ ಟಾಕ್ಸಿಕ್ ಪ್ಲೇಸ್ ಅಂತ ಅನಿಸುತ್ತಾ? ಹೇಗೆ ಟಾಕ್ಸಿಕ್ ಪ್ಲೇಸ್ ಅಂತ ಅಂದರೆ, ಓವರ್ ಕನ್ಸಂಪ್ಷನ್ ಯಾವಾಗಿದ್ದರೂ ಪ್ರಾಬ್ಲಮೇನೆ. ಅದೇನೆಂದರೆ ರೀಲ್ಸ್ ಎಲ್ಲ ತುಂಬ ಶಾರ್ಟ್ ಡ್ಯೂರೇಷನ್ನು, ಯಾರು ಏನಂತನೂ ನೆನ್ಪಿಟ್ಕೊಳ್ಳಲ್ಲ ಈಗ. ಪ್ಲಸ್ ಏನಂತಾರೆ, ನೀನೊಂದು ಕೆಲಸದ ಮೇಲೆ ತುಂಬ ಹೊತ್ತು ಫೋಕಸ್ ಮಾಡೋಕ್ಕಾಗಲ್ಲ. ತುಂಬ ಹೊತ್ತು ನೀನೇನೋ ಒಂದು ಫೋಕಸ್ ಮಾಡಿ ಕೆಲಸ ಮಾಡೋಕ್ಕಾಗ್ತಿಲ್ಲ ಅಂದರೆ, ನಿನ್ನ ಬ್ರೈನ್ ಸಖತ್ ಫಾಸ್ಟಾಗಿ ಏನೋ ಡಿಸ್ಟ್ರಾಕ್ಷನ್ಗೆ ಡಿಮ್ಯಾಂಡ್ ಮಾಡ್ತಿದೆ ಅಂದರೆ, ಸೊ ಕ್ವಾಲಿಟಿ ಆಫ್ ದ ವರ್ಕ್ ಡ್ರಾಪ್ ಆಗುತ್ತೆ, ನೀನೇನು ವರ್ಕ್ ಮಾಡ್ತಿದ್ಯಾ. ಸೊ ಆ ವೇಸಲ್ಲಿ ಟಾಕ್ಸಿಕ್ ಏನೇ, ನನಗೆ ಆ ಥರ ಟಾಕ್ಸಿಕ್ ಅನಿಸ್ತು. ಯಾಕಂದರೆ ನಂದು ಮಾಡ್ತಿರೋ ವರ್ಕ್ ಯಾವುದೂ ಒಂದು ಇಂಟೆನ್ಸಿಟಿ ಇರಲ್ಲ, ಆ ವರ್ಕಲ್ಲಿ ಒಂದು ಕ್ವಾಲಿಟಿ ಇರಲ್ಲ. ಸೊ ಏನಂದರೆ ಮೀಡಿಯಾಕರ್ ಆಗ್ತಾ ಹೋಗ್ತಿದೆ. ಮೀಡಿಯಾಕರ್ ಥಿಂಗ್ಸೇ ಇವಾಗ ಮಾಸಸ್ಗೆ ಪುಷ್ ಮಾಡೋ ಥರ ಆಗ್ತಿದೆ. ಅದಕ್ಕೆ ಎಷ್ಟೊಂದು ಜನ ಡಿಟಾಕ್ಸ್ ಅಂತ ಹೇಳ್ಬಿಟ್ಟು ಇನ್ಸ್ಟಾಗ್ರಾಮೆಲ್ಲ ಅನ್ಇನ್ಸ್ಟಾಲ್ ಮಾಡ್ಕೊತಾರೆ. ಇನ್ನೊಂದು, ಇನ್ಸ್ಟಾಗ್ರಾಮಲ್ಲಿ ಅಥವಾ ಯೂಟ್ಯೂಬಲ್ಲಿ ಬರೋ ಇನ್ಫಾರ್ಮೇಷನ್ಸ್ ಕೂಡ ಅಕ್ಯುರೇಟ್ ಆಗಿರೋದಿಲ್ಲ. ಇನ್ಸ್ಟಾಗ್ರಾಮ್ನೆಲ್ಲ ನಂಬ್ಕೊಂಡು ಕೂತ್ರೆ ಇನ್ಫಾರ್ಮೇಷನ್ಗೆ 10 ಜನ ಒಂದು ಟಾಪಿಕ್ ಬಗ್ಗೆ 10 ಥರ ಮಾತಾಡ್ತಾರೆ. ಸೊ ಯಾವುದನ್ನು ನಂಬ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಎಸ್ಪೆಷಲಿ ನಾನೊಂದು ಪ್ಯಾರಾ ಒಲಿಂಪಿಕ್ದು ರೆಸ್ಲಿಂಗ್ದು ವಿಡಿಯೋ ನೋಡಿದ್ದೆ. ಓಕೆನಾ, ಒಬ್ಬ ಏನು ಮಾಡ್ತಾನೆ, ಡಿಸಬಿಲಿಟಿ ಇದೆ, ಬಟ್ ಸ್ಟಿಲ್ ಹಿ ಕಮ್ಸ್ ಆ್ಯಂಡ್ ಪ್ಲೇಸ್ ದ ಆರ್ಮ್ ರೆಸ್ಲಿಂಗ್.
ಸೊ ಇನ್ನೊಬ್ಬ ನಕ್ಬಿಟ್ಟು ಗೇಮ್ಗೆ ಹೋಗ್ತಾನೆ, ಬಟ್ ಡಿಸಬಿಲಿಟಿ ಇರೋನು ಗೆದ್ಬಿಡ್ತಾನೆ. ಓಕೆನಾ? ಸೊ ಇದು ಇನ್ಸ್ಟಾಗ್ರಾಮ್ ಪೋರ್ಟ್ರೇ ಮಾಡಿರೋದು ಎಡಿಟಿಂಗಲ್ಲಿ. ಆ್ಯಕ್ಚುಲಾಗಿ ಏನು ಡಿಸಬಿಲಿಟಿ ಇರೋ ಇಬ್ಬರು ಡಿಸಬಿಲಿಟಿ ಇದ್ದಾರೆ, ಬಟ್ ಅದನ್ನ ತೋರಿಸಿಲ್ಲ. ಸೊ ಇವಾಗ ಚೆನ್ನಾಗಿರೋನ್ ಮೇಲೆ ಗೇಮ್ ಆಡಿಲ್ಲ ಇಲ್ಲಿ. ಇಬ್ರಿಗೂ ಡಿಸಬಿಲಿಟಿ ಇದೆ, ಇಬ್ರು ಸೇರ್ಕೊಂಡು ಆಡಿದ್ದಾರೆ. ಬಟ್ ಪೋರ್ಟ್ರೇ ಮಾಡಿರೋದು ಮಾತ್ರ ಯಾವ ಥರ ಅಂದರೆ ನೋಡಿ ಜನ ಇದ್ದಾರೆ ಅಂತ. ಫುಲ್ ಕ್ಲಿಕ್ ಬೇಟಿ, ವ್ಯೂಸ್ಗೆ ಏನು ಬೇಕು, ಜನರಿಗೆ ಏನು ಶಾಕಿಂಗ್ ಅನಿಸುತ್ತೆ, ಜನರಿಗೆ ಏನಂತಾರೆ ಯಾವನ್ನೋ ಒಬ್ಬನ ಹೀರೋ ಮಾಡಿಸ್ಬಿಡೋದು ಒಂದು ರೀಲಲ್ಲಿ. ನೋಡಿ ಇವ್ನ ಕೈಲಾಗ್ತಿಲ್ಲ ಅಂದ್ರೆ ಇವ್ನಿಗಿದ್ದ ನೋಡಿ ಹಿಂಗೆ ವರ್ಲ್ಡಲ್ಲಿ ಇನ್ಸ್ಟೆಂಟ್ ಕರ್ಮ, ಈ ಥರ ಕ್ಲಿಕ್ ಬೇಟಿ ಸ್ಟಫೇ ಓಡ್ತಿರುತ್ತೆ ಇನ್ಸ್ಟಾಗ್ರಾಮಲ್ಲಿ. ಯಾರನ್ನೋ ಜಡ್ಜ್ ಮಾಡಿಬಿಡ್ಬಾರ್ದು ಇನ್ಸ್ಟಾಗ್ರಾಮ್ ಇದ್ರ ಮೇಲೆ. ಇನ್ನೊಂದೇನಂದರೆ ಫ್ಯಾಕ್ಟ್ ಚೆಕ್ ಮಾಡೋಕ್ಕೆ ಪೇಷನ್ಸ್ ಕೂಡ ಇರೋದಿಲ್ಲ. ಸುಮ್ಮನೆ ನೋಡ್ತಾರೆ, ನೆಕ್ಸ್ಟ್ ಅದೇ ಫ್ರೆಂಡ್ ಹತ್ರ ಹೋಗಿ ಮಾತಾಡ್ಬಿಟ್ಟಿರ್ತಾರೆ, ಹಿಂಗೆ ಮಾಡ್ಬಿಟ್ಟ ಇವನು ಅಂತ. ಫುಲ್ ಬ್ರೈನ್ ರಾಟ್ ಕಾನ್ವರ್ಟ್. 365 ಡೇಸು ಡಿಫ್ರೆಂಟ್ ಆಗಿರೋ ಕಾಂಟೆಂಟ್ ಕ್ರಿಯೇಟ್ ಮಾಡ್ತಾ ಇದೆಯಾ, ಓಕೆನಾ? ಸೊ ಐಡಿಯಾಸ್ ಬರ್ನೌಟ್ ಆಗಿ ಏನು ಮಾಡೋದು ಅಂತ ಗೊತ್ತಾಗದೇ ಇರೋ ಟೈಮಲ್ಲಿ ಏನು ಮಾಡಬೇಕಾಗತ್ತೆ? ನಾನು ಆ ಪ್ರಾಬ್ಲಮ್ನೇ ಫೇಸ್ ಮಾಡ್ತೀನಿ. ನನಗೂ ಸೊಲ್ಯೂಷನ್ ಬೇಕಾಗಿದೆ. ಈಗ ಬರ್ನೌಟ್ ಆಗೇ ಆಗುತ್ತೆ. ಓಕೆ, ಏನು ಬ್ರೇಕ್ ತೊಗೊಬೇಕಾ ಅಥವಾ ಪುಷ್ ಮಾಡಬೇಕಾ? ನನಗೇನು ಅನಿಸುತ್ತೆ ಅಂದರೆ, ನೀನು ಎಲ್ಲಿವರೆಗೂ ಪ್ರಾಸೆಸ್ನ ಎಂಜಾಯ್ ಮಾಡ್ತಿದ್ಯೋ ಅಲ್ಲಿವರೆಗೂ ಪ್ರಾಬ್ಲಮ್ ಇರಲ್ಲ. ಬಟ್ ಯಾವಾಗ ಅದು ಒಂಥರ ಚೋರ್ ಆಗಿಬಿಡುತ್ತೆ, ಒಂದು ಕಂಪಲ್ಷನ್ ಆಗಿಬಿಟ್ರೆ ಅವಾಗಲೇ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದು. ನಾನು ಇಷ್ಟು ವ್ಯೂಸ್ ಬರಲೇಬೇಕು, ನಂದೆಲ್ಲ ರೀಲ್ ಮೇಲೆ ಇಷ್ಟು ಫಾಲೋವರ್ಸ್ ಬರಲೇಬೇಕು, ಯಾಕೆ ಬರ್ತಿಲ್ಲ ಅಂದರೆ ಪಕ್ಕಾ ಹುಚ್ಚಾನೇ ಆಗೋದು. ಸೊ ಮೆಂಟಲಿನೂ ತುಂಬ ಮೆಂಟಲಿ ಸ್ಟ್ರಾಂಗ್ ಇರಬೇಕು. ಮೆಂಟಲಿ ಏನಂತಾರೆ ಅಂದರೆ, ಇವಾಗ ನಾನು ಯಾವಾಗಲೂ ಅದೇ ರಿಸಲ್ಟ್ ಬೇಕು ಅಂತ ಅಟ್ಯಾಚ್ಡ್ ಆಗಿಬಿಟ್ರೆ, ರಿಸಲ್ಟ್ ಓರಿಯೆಂಟೆಡ್ ಆಗಿಬಿಟ್ರೆ ನೀನು ಭಯಂಕರ ಪ್ರಾಬ್ಲಮ್ಯಾಟಿಕ್ ಅದು. ಸೊ ಹೆಂಗೆ ಅಂದರೆ ಒಂದು ರೀಲ್ ಅಪ್ಲೋಡ್ ಮಾಡೋದು 2 ಸೆಕೆಂಡ್ಗೆ ಹೋಗಿ ನೋಡೋದು ಎಷ್ಟು ವ್ಯೂಸ್ ಆಯ್ತು ಅಂತ. ವರ್ಕೌಟ್ ಆಗಿಲ್ಲ ಓಕೆ ಏನೋ ವರ್ಕೌಟ್ ಆಗಿಲ್ಲ ಪರವಾಗಿಲ್ಲ, ಲೆಟ್ಸ್ ಮೂವ್ ಆನ್. ಅದು ಬಿಟ್ಬಿಟ್ಟು ಅದನ್ನೇ ಇಟ್ಕೊಂಡು ಯು ಶುಡ್ ನಾಟ್ ಬೀಟ್ ಯುವರ್ ಸೆಲ್ಫ್ ಅಪ್. ಹಂಗೆ ಯಾಕೆ ಐ ಆಮ್ ಎ ಫೇಲ್ಯೂರ್ ಅಂದ್ಕೊಂಡು ಇನ್ಸ್ಟಾಗ್ರಾಮ್ ಕೈಯಲ್ಲೇ ಇರೋದು ಎಷ್ಟೊಂದು ಕಂಟ್ರೋಲು ಅಲ್ವಾ? ಅದೇ ಡಿಸೈಡ್ ಮಾಡೋದು. ನಂದೇ ಎಷ್ಟೊಂದು ಒಳ್ಳೆ ರೀಲ್ಸ್ ಓಡಿಲ್ಲಪ್ಪ, ನನಗೆ ಅನಿಸುತ್ತೆ ಸಿಲ್ಲಿ ರೀಲೆಲ್ಲ ಓಡ್ಬಿಟ್ಟಿದೆ ನಂದು, ಇದು ನಂಗೆ ಓಡಬೇಕಾಗಿರೋದು ಓಡೇ ಇಲ್ಲ ಅಂತ. ಏನೋ ಮಾಡೋಕ್ಕಾಗಲ್ಲ. ಇನ್ನೊಂದು, ಯಾರೇ ಕಾಂಟೆಂಟ್ ಕ್ರಿಯೇಟ್ ಮಾಡ್ತೀನಿ ಅಂತ ನಿಂತ್ಕೊಂಡ್ರು ನೆಗೆಟಿವ್ ಫೀಡ್ಬ್ಯಾಕಿಗೂ ರೆಡಿ ಆಗಿರಬೇಕು, ಪಾಸಿಟಿವ್ ಫೀಡ್ಬ್ಯಾಕಿಗೂ ರೆಡಿ. ಫಸ್ಟ್ ಆಫ್ ಆಲ್ ರೆಡಿ ಇರಲೇಬೇಕು. ಜನ ಏನು ತಪ್ಪಿಲ್ಲ ಅಂದ್ರೂ ಪಾಯಿಂಟ್ ಔಟ್ ಮಾಡೋರು ಇದ್ದೇ ಇದ್ದಾರೆ ಇಲ್ಲಿ. ಏನಾದರೂ ಒಂದ್ರ ಬಗ್ಗೆ ಹೇಳ್ತಾರೆ. ಸುಮ್ಮನೆ ಇವಾಗ ಏನಂತಾರೆ, ಒಳ್ಳೇದು ಇಲ್ಲ ಹೇಳಕ್ಕೆ ಜನರಿಗೆ. ಅಲ್ಲಿ ಕಾಮೆಂಟ್ ಸೆಕ್ಷನಲ್ಲಿ ಎಷ್ಟೊಂದು ಜನ ಕಾಮೆಂಟ್ ಹಾಕೋದು ಏನಂದರೆ, ಅವ್ರದ್ದೇನೋ ಒಂದು ಪಾಯಿಂಟ್ನ ವರ್ಲ್ಡ್ಗೆ ತೋರಿಸ್ಬಿಡ್ಬೇಕು. ಬಟ್ ಯಾಕೆ ಅವ್ರಿಗೆ ಕಾಂಟೆಂಟ್ ಕ್ರಿಯೇಟ್ ಮಾಡಿ ತೋರಿಸ್ತಿಲ್ಲ? ಯಾರ್ದೋ ಒಬ್ಬರದ್ದು ಕಾಂಟೆಂಟಲ್ಲಿ ಹೋಗ್ಬಿಟ್ಟು ಕಾಮೆಂಟಲ್ಲಿ ಈಸಿಯಾಗಿ ಕೂತ್ಕೊಂಡು ಟೈಪ್ ಅದು ಈಸಿ ಕೆಲಸ, ಅದಿದ್ದೇ ಇರುತ್ತೆ. ಅದನ್ನೆಲ್ಲ ಅವಾಯ್ಡ್ ಮಾಡೋಕ್ಕಾಗೋದಿಲ್ಲ. ಆದರೆ ಅವಾಯ್ಡ್ ಮಾಡಬೇಕು, ಇಗ್ನೋರ್ ಮಾಡಬೇಕು. ಇಲ್ಲ ಅಂದರೆ ಏನೋ ಒಂದು ಹೇಳ್ಕೆ ಅಂದರೆ ಹೇಳು, ಅದು ಇನ್ನೂ ಅದಿನ್ನೂ ಲಾಂಗ್ ಪ್ರೊಸೆಸ್. ಅದು ಅವರು ಫೈಟ್ ಮಾಡ್ತಾರೆ, ನೀನು ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಬೇಕು, ಮುಗಿಯೋದೇ ಇಲ್ಲ ಅನ್ಕೋತೀನಿ. ಸೊ 100% ರೆಡಿ ಇರಬೇಕು. ನೆಗೆಟಿವ್ ಫೀಡ್ಬ್ಯಾಕ್ಸ್ ಬಂದೇ ಬರುತ್ತೆ. ಜನ ಯಾರಾದರೂ ನೋಡಿದ್ರೆ ಏನು ಇವನು ಏನೋ ಮಾಡಿದ್ದೀನಿ ಹಂಗೆ ವೈರಲ್ ಹೋಯ್ತವನೇ ಆ ಥರ ಒಂದು ಅಷ್ಟು ಜನ. ನೀನು ಎಲ್ಲಿವರೆಗೂ ಅವ್ರ ಕಣ್ಣಲ್ಲಿ ನೀನು ವಿನ್ ಆಗ್ತಿಲ್ಲ, ಅವ್ರಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಬೇಕು. ಇವನು ನನಗಿಂತ ಮುಟ್ಟಾಳ, ಇವನು ನನಗಿಂತ ದಡ್ಡ, ಇವನು ಆ ಒಂದು ಪಾಯಿಂಟನ್ನ ಅವ್ರು ಆಚೆ ಹಾಕ್ಬಿಟ್ಟು ಅವರು ನೆಮ್ಮದಿಯಾಗಿರಬೇಕು, ಇವ್ರಿಗಿಂತ ಬೆಟರ್ ನಾನು ಅನ್ನೋ ಥರ ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ಗೆ ಜನ ಹೊಡೆದಾಡ್ತಾ ಇರೋದು. ಸೊ ನೀನು ಅವ್ರಿಗಿಂತ ಇಲ್ಲ ನಾನು ಎಲ್ಲಿವರೆಗೂ ನೀನು ದಡ್ಡ ಅಥವಾ ಟ್ರೋಲ್ ಥರ ಆಗಿ ನಗ್ತಾ ಇರ್ತಾರೆ ಜನ, ನೀನು ಕೇರ್ ಮಾಡಲ್ಲ ಅವರು. ನಿನ್ನ ರಿಯಾಲಿಟಿ ಅವ್ನು ಜೀನಿಯಸ್ ಆಗಿರ್ಬೋದು, ಅವ್ನು ಪರ್ಪಸ್ಫುಲ್ಲಿ ಅವನ್ನ ಟ್ರೋಲ್ ಥರ ತೋರಿಸ್ಕೊತಿರ್ಬೋದು ಆನ್ಲೈನ್. ಇನ್ನವೇ ಅವ್ನು ನಿನ್ನನೇ ಫುಲ್ ಮಾಡ್ತಿರೋದು, ನಿನಗೇನು ಬೇಕೋ ಅವ್ನು ಕೊಡ್ತಿದ್ದಾನೆ ಇಂಡೈರೆಕ್ಟ್ಲಿ. ನಿನಗೆ ಬೇಕಾಗಿರೋದು ಸ್ಯಾಟಿಸ್ಫ್ಯಾಕ್ಷನ್. ಇವಾಗ ಯಾರನ್ನ ಫುಲ್ ಮಾಡ್ತಿರೋದು? ಹೌದು, ಬಟ್ ಜನ ಅದನ್ನು ಪಾಸ್ ಮಾಡಿ ಥಿಂಕೇ ಮಾಡ್ತಾ ಇಲ್ಲ ಅನ್ಕೊಳ್ತೀನಿ. ನಾನೇ ಗೆದ್ದೆ ಅಂತ ಎಲ್ಲಿ ನೋಡಿ ಹುಚ್ಚ ನನ್ನ ಮಗ ಅಂದ್ಕೊಂಡು ಹೋಯ್ತಾರೆ. ಅವ್ನು ಅದಕ್ಕಿಂತ ಸ್ಮಾರ್ಟ್ ಆಗಿದ್ದು, ಅವನು ಫೇಮಸ್ ಆಗಿ, ಅವನು ವೆರಿ ಬ್ರಿಲಿಯಂಟ್ ಆಗಿದ್ದು, ಅವ್ನು ಬೇಕಾಗಿರೋದೇನೋ ಅವ್ನು ಕಾಸು ಮಾಡ್ಕೊಂಡ ಹ್ಯಾಪಿಯಾಗಿದ್ದ ಅಂದರೆ ಇವಾಗ ಯಾರ್ಯಾರೋ ಇದ್ದಾರೆ, ಡಾಲಿ ಚಾಯ್ವಾಲ ಅವ್ರು ಇವರೆಲ್ಲ ಇದ್ದಾರೆ ಆ ಥರನೇ.
ಅವ್ರದ್ದಂತೂ ನೆಕ್ಸ್ಟ್ ಲೆವೆಲ್ ಅಲ್ವಾ. ಬಿಲ್ಗೇಟ್ಸ್ ಬಂದು ಅವ್ರ ಜೊತೆ ಕಾಫಿ ಕುಡಿದು ಟೀ ಕುಡಿದು ನೋಡು ಅವನೆಲ್ಲೋ ಹೋಗ್ಬಿಟ್ಟ ಆ ಒಂದು ಇನ್ಸಿಡೆಂಟಿಂದ. ಜನ ಅಲ್ಲಿವರೆಗೆ ಮುಟ್ಟಾಳ. ಇವಾಗ ಎಲ್ಲಿ ಯಾವುದು ರೋಲ್ಸ್ ರಾಯ್ಸಲ್ಲೆಲ್ಲ ಓಡಾಡ್ತಾವನಂತೆ ಅವನು. ಒಂದು ಸತಿಗೆ 5 lakhs ಏನೋ ಚಾರ್ಜ್ ಮಾಡ್ತಾನೆ ಬಂದು ಹೋಗೋಕೆ. ಹೌದು, 5 star ಹೋಟ್ಲೇ ಬೇಕು ಅಂತೆ. ಓ ಮೈ ಗಾಡ್, ಹಂಗೆ ಚೇಂಜ್ ಆಗಿಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ. ಸೊ ಈ ಪ್ರೋಸೆಸ್ಸಲ್ಲಿ ಯಾವಾಗಾದರೂ ನಿನಗೆ ಕಾಂಟೆಂಟ್ ಬರ್ನ್ಔಟ್ ಆದಾಗ ಅಥವಾ ಎಮೋಷ್ನಲಿ ಡೌನ್ ಆದಾಗ ಯಾರಾದರೂ ಇನ್ಫ್ಲೂಯೆನ್ಸರ್ನ ಕಾಂಟ್ಯಾಕ್ಟ್ ಮಾಡಿ ಮಾತಾಡಿ ಸೊಲ್ಯೂಷನ್ಸ್ ಕೇಳಿರೋದು? ನನ್ನ ಫ್ರೆಂಡ್ಸೇ ಇದ್ದಾರೆ ಒಂದಷ್ಟು ಜನ, ಕಾಮಿಡಿ ಸೀನಲ್ಲೇ ಒಂದಷ್ಟು ಜನ ಫ್ರೆಂಡ್ಸ್ ಇದ್ದಾರೆ. ನಾನು ಸುಮ್ಮನೆ ಅವ್ರ ಜೊತೆ ಹ್ಯಾಂಗ್ ಔಟ್ ಮಾಡೋಕೆ ಚಿಲ್ ಮಾಡೋಗಿಲ್ಲ, ಏನೋ ಒಂದು ಐಡಿಯಾಸ್ ಬರ್ತಾ ಇರುತ್ತೆ. ಸೊ ಅದನ್ನೆಲ್ಲ ಬರ್ದಿಕ್ಕೊತೀನಿ, ಇದನ್ನು ಟ್ರೈ ಮಾಡೋಣ, ಈ ಥರ ಟ್ರೈ ಮಾಡೋಣ ಅಂತ. ಆ ಥರ ಇನ್ಸ್ಪಿರೇಷನ್ಗಳು ಜಾಸ್ತಿ ಸಿಗ್ತಾ ಇರುತ್ತೆ ನನ್ನ ಸುತ್ತ ಇರೋ ಜನರಿಂದನೇ. ಅದಕ್ಕಂತ ಕುತ್ಕೊಂಡು ತಲೆ ಎಲ್ಲ ಐ ನೀಡ್ ನಾಟ್ ಬ್ರೇಕ್ ಮೈ ಹೆಡ್ ಓವರ್ ಸ್ಮಾಲ್ ಐಡಿಯಾ ಆರ್ ಎನಿಥಿಂಗ್. ಸೊ ಇವಾಗ ಕನ್ನಡ ಕಾಂಟೆಂಟ್ ಕ್ರಿಯೇಟರ್ಸಲ್ಲಿ ಯಾರು ನಿನಗೆ ಜಾಸ್ತಿ ಇನ್ಸ್ಪೈರ್ ಮಾಡಿದ್ದಾರೆ ಇಲ್ಲಿ ತನಕ, ಅಥವಾ ಸ್ಟಾರ್ಟಿಂಗಲ್ಲಿ? ಅಥವಾ ನಾನು ಸ್ಟಾರ್ಟಿಂಗಲ್ಲಿ ಪೂಡಪ್ಪ ಅಂತ ಒಬ್ಬ ಇದ್ದ, ಅವ್ನು ಸಖತ್ ಇಷ್ಟ ಆಗ್ತಿತ್ತು. ಅವ್ನು ಮೈಸೂರಲ್ಲಿರೋವಾಗ ಮಾಡ್ತಿದ್ದ ಕಾಂಟೆಂಟ್ ತುಂಬ ಇಷ್ಟ ಆಗ್ತಿತ್ತು. ಬೆಂಗಳೂರಿಗೆ ಬಂದಮೇಲೆ ಅವನು ಇನ್ಫ್ಲುಯೆನ್ಸ್ ಆಗೋದ. ಈ ಸುತ್ತ ವಾನಬೀಸ್ ಇರ್ತಾರೆ, ನನಗೇನೋ ಗೊತ್ತಿಲ್ಲ, ನಾನೇನು ಹೇಳೋಕ್ಕಾಗಲ್ಲ ಅದ್ರ ಬಗ್ಗೆ. ಬಟ್ ನನಗೇನೋ ಒಂದು ಸ್ವಲ್ಪ ಚೇಂಜ್ ಕಾಣಿಸ್ತು. ಅವ್ನು ಮೈಸೂರಲ್ಲಿದ್ದಾಗ ಫುಲ್ ಫ್ರೀ ಸ್ಪಿರಿಟ್ ಇದ್ದ. ಅವನು ಚೂರು ಕೇರ್ ಇರ್ತಾರಲ್ಲ, ಯಾರು ಏನು ಅನ್ಕೊಂತಾರೆ, ಏನು ಬೇಕೋ ಅದನ್ನು ಮಾಡಾಕ್ತಿದ್ದ. ಹೆವಿ ಔಟ್ ಗೋಯಿಂಗ್ ಇದ್ದ. ಸೊ ನಂಗೆ ಆ ಒಂದು ಕ್ವಾಲಿಟಿ ಅವನಲ್ಲಿ ತುಂಬ ಇಷ್ಟ ಆಗಿತ್ತು. ಸೊ ಇಲ್ಲಿಗೆ ಬಂದಮೇಲೆ ಏನಂತಾರೆ, ಫೈನ್ ಟ್ಯೂನಿಂಗ್, ಒಂದು ಸ್ವಲ್ಪ ಏನಂತಾರೆ, ಗ್ರೂಮಿಂಗ್ ಆ ಥರ ಆಗಿ ಆಮೇಲೆ ಅನ್ನಿಸ್ತು ಓಕೆ ಅವ್ನು ಬೇರೆ ಆಡಿಯನ್ಸ್ ಇದ್ದಾರೆ. ಈಗ ನಾನು ಅವನ ಆಡಿಯನ್ಸ್ ಆಗಿದೆ ಫಸ್ಟಲ್ಲಿ. ಓಕೆ. ಸೊ ಅದು ಬಿಟ್ಟರೆ ರಘು ವೈನ್ ಸ್ಟೋರ್ ಅವರು ಅವಾಗಿಂದನೇ ಇಷ್ಟ. ಅದು ಬಿಟ್ಟರೆ ಈಗ ಜೆ ಕ್ರಿಶು ಅವನ್ನೆಲ್ಲ ನಾವೇ ಶೇರ್ ಮಾಡಿ ನಗ್ತಿದ್ವಲ್ಲ ಕಾಲೇಜ್ ಟೈಮಲ್ಲಿ. ಆಮೇಲೆ ವಿಕಿಪೀಡಿಯಾ. ಇವಾಗ ಕರೆಂಟ್ಲಿ ಈಗ ಯಾರಾದರೂ ಯೂಟ್ಯೂಬರ್ಸ್ ಅಥವಾ ಇನ್ಸ್ಟಾಗ್ರಾಮಲ್ಲಿ ನಿನಗೆ ಫ್ರೆಂಡ್ಸ್ ಇರೋರು ಇದ್ದಾರಾ? ಅಂದರೆ ಜರ್ನಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೂ ಫ್ರೆಂಡ್ಸ್ ಆಗಿದ್ದು ಈಗಲೂ ಫ್ರೆಂಡ್ಸ್ ಆಗಿ ನನ್ನ ಜೊತೆನೇ ಕ್ರಿಯೇಟರ್ ಆಗಿರೋ ಥರ? ಹೌದು. ಆ ಥರ ಯಾರೂ ಇಲ್ಲ. ಸೊ ಒನ್ ಮ್ಯಾನ್ ಶೋ. ಸೊ ಪ್ರೋಸೆಸ್ಸಲ್ಲಿ ಯಾರಾದರೂ ಸಿಕ್ಕಿದ್ದಾರೆ. ನನ್ನ ಫ್ರೆಂಡ್, ಕ್ಲೋಸ್ ಫ್ರೆಂಡ್ ಒಬ್ಬ ಇದ್ದಾನೆ, ಸಚಿನ್ ಗೊಮಾಬಾಯ್ ಅಂತ. ಓಕೆ. ಅವನು ನನ್ನ ಜೊತೆನೇ ಗ್ರೋ ಆದ. ಅವನದು ಆ್ಯಕ್ಚುಲಿ ನನ್ನ ಪೇಜೇ ಒಂದು 40-50K ಇತ್ತು. ನಾನು ಅವನು ನೋಡಿದೆ, ಇಷ್ಟು ಟ್ಯಾಲೆಂಟೆಡ್ ಇದ್ದಾನೆ, ಇವನೇನು ವೈರಲ್ಲೇ ಆಗಿಲ್ವಲ್ಲ ಅಂತ ಫಸ್ಟ್ ಇಂಪ್ರೆಷನ್ ನಂದು. ಆಮೇಲೆ ನೋಡಿದೆ, ನನಗಿಂತ ಫಾಸ್ಟಾಗಿ ಗ್ರೋ ಆಗ್ಬಿಟ್ಟು. ಅವ್ನಿಗೆ ಇವಾಗ 200K ಇದ್ದಾರೆ, ಅವ್ನಿಗೆ 10K ಇದ್ದರು, ನನಗೆ 50K ಇದ್ದಾಗ. ಓಕೆ. ಸೊ ಅವ್ನ ಟ್ಯಾಲೆಂಟ್ ಎಕ್ಸಾಕ್ಟಾಗಿ ಏನಾಗಿದೆ, ಟ್ಯಾಲೆಂಟ್ ಅವ್ನು ಮಾಡ್ತಿದ್ದ. ಅವನದು IP ಸೂಪರ್ ಆಗಿತ್ತು, ಯೂನಿಕ್ IP. ಅವನೇ ಫಸ್ಟ್ ಪರ್ಸನ್ ಈ ಥರ ಕಾಲೇಜು ಸ್ಕೂಲ್ಸ್ನೆಲ್ಲ ರೋಸ್ಟ್ ಮಾಡಿದ್ದು. ಕಾಲೇಜ್ ಸ್ಕೂಲ್ ಮುಂದೆ ಎಲ್ಲ ಹೋಗಿ ರೋಸ್ಟ್ ಮಾಡಿ ಆಗ್ತಿದ್ದ. ಅದಾದಮೇಲೆ ಒಂದಷ್ಟು ರಿಲೇಟಬಲ್ ರೀಲ್ಸ್ ಮಾಡ್ದ. ಸೊ ಅವ್ನ ಟ್ಯಾಲೆಂಟ್ ಅವ್ನು ಆಚೆ ಹಾಕ್ಕೊಂಡ. ಸೊ ಒಂದು ಸ್ವಲ್ಪ ರೆಕಗ್ನಿಷನ್ ಬಂತು ರೀಲ್ಸಲ್ಲಿ. ಸೊ ಅದೇನೇ ಹೇಳ್ತಿಲ್ವಾ, ಒಂದು ಯೂನಿಕ್ ಐಡಿಯಾ ಇದ್ದರೆ ಅದು ವರ್ಕೌಟ್ ಆದರೆ ಅಲ್ಲಿಂದನೇ ಫಾಲೋವರ್ಸ್ ಬರೋದು. ಇವಾಗ ಸುಮ್ಮನೆ ರ್ಯಾಂಡಮ್ ಮಾಡ್ತಿದ್ರೆ ಒಂದು IP ಇಲ್ಲ, ಒಂದು ಪರ್ಸ್ನಾಲಿಟಿ ಇಲ್ಲ, ಒಂದು ಜನ ನಿನ್ನನ್ನು ಅಸೋಸಿಯೇಟ್ ಮಾಡ್ಕೊಳಕ್ಕಾಗ್ತಿಲ್ಲ ಒಂದು ಮ್ಯಾಟ್ರಲ್ಲಿ ಅಂದರೆ ಫಾಲೋವರ್ಸು ಕನ್ವರ್ಟ್ ಆಗೋಲ್ಲ. ಕಾಂಟೆಂಟ್ ಚೆನ್ನಾಗಿರೋದ್ರ ಜೊತೆಗೆ ಅವ್ರಿಗೆ ನೀನು ಒಂದು ಸ್ವಲ್ಪ ಉಳ್ಕೊಬೇಕು ಅವ್ರ ತಲೆಯಲ್ಲಿ. ಕಾಂಟೆಂಟ್ ನೋಡಾದ್ಮೇಲೆ ಮರ್ತೋಗಂಗಿದ್ರೆ ಅದೇ ಹೇಳ್ತಿಲ್ವಾ, ವ್ಯೂಸ್ ಬರುತ್ತೆ ಬಟ್ ಫಾಲೋವರ್ಸ್ ಬರೋಲ್ಲ. ಸೊ ಈ ಥರ ಸಚಿನ್ ಒಬ್ಬ ಇದ್ದಾನೆ ಫ್ರೆಂಡು ಕ್ರಿಯೇಟರ್ಸಲ್ಲಿ. ಅದು ಬಿಟ್ಟರೆ ಇನ್ನು ತುಂಬ ಜನ ಇದ್ದಾರೆ. ಇವನು ಸರ್ ಸುಪ್ರೀಮ್ ಅಂತ ಒಬ್ಬ ಇದ್ದಾನೆ, ಅವನು ಫ್ರೆಂಡ್ ಅಂತ ಅಲ್ಲ ಅಷ್ಟೊಂದು ಗೊತ್ತು. ಶ್ರೀ ವೈಷ್ಣವ್ ಫ್ರೆಂಡು. ಒನ್ ಜಾಯಿಂಟ್ ಕನ್ನಡ ವಿನಯ್ ಅವನು ಫ್ರೆಂಡು. ಅದು ಬಿಟ್ಟರೆ ಇನ್ನು ಯಾರ್ಯಾರಿದ್ದಾರೆ, ರೇಹಾನ್ ಅಂತ ಒಬ್ಬ ಇದ್ದಾನೆ, ಕಿರಣ್ ಕುಮಾರ್, ಕೈಲಾಶ್ ಬ್ರೋಕ್ ಬ್ರದರ್ಸ್. ಅವರು ನಾನು ಸ್ಟಾರ್ಟ್ ಮಾಡಿದ್ರು, ಬಟ್ ಅವ್ರಿಗೆ ಇವಾಗ 650K ಇದ್ದಾರೆ ಫಾಲೋವರ್ಸು. ಸೊ ಇನ್ನು ಯಾರ್ಯಾರಿದ್ದಾರೆ ಗೊತ್ತಿರೋರಲ್ಲಿ ಇಷ್ಟು ಜನ ಇದ್ದಾರೆ. ಸೊ ಯಾವತ್ತಾದರೂ ಈ ಜರ್ನಿ ಸ್ಟಾರ್ಟ್ ಮಾಡಿದ್ಮೇಲೆ ಮಧ್ಯದಲ್ಲಿ ಇದೆಲ್ಲ ಮಾಡಲೇಬಾರ್ದಿತ್ತು, ಏನು ಮಾಡ್ತಾ ಇದ್ದೀನಿ ಲೈಫ್? ಹೌದು, ಹಂಗೆ ಅನಿಸ್ಬಿಟ್ಟು ಡಿಲೀಟ್ ಮಾಡಲ ನನ್ನ ಪೇಜ್ನ ಅಂದ್ಬಿಟ್ಟು ಸ್ಟೋರಿಗೆ ಹಾಕ್ಬಿಟ್ಟಿದ್ದೆ. ಸುಮ್ಮನೆ 8 ಕಾಮೆಂಟ್ಸು ಬೇಕಾಗೇ ಇಲ್ಲ. ಕಾಮೆಂಟ್ ಮಾಡೋ ಅವಶ್ಯಕತೆಯೇ ಇಲ್ಲ, ಅದಕ್ಕೆಲ್ಲರೂ ಹೇಟ್ ಕಮೆಂಟ್ಸು. ಇವನು ಏನಂತಾರೆ,
ಇವ್ನು ನೋಡಿ ಹೋಗ್ಬಿಟ್ಟು ಸಿಂಪ್ ಮಾಡ್ತಾವನೆ ಹುಡುಗಿರಿಗೆ, ಏನೋ ಇದು ಈ ಥರ ಏನಂತಾರೆ ಸಿಂಪ್ ನನ್ನ ಮಗ, ಇದು 3rd ಕ್ಲಾಸ್ ನನ್ನ ಮಗ, ಅವ್ರದ್ದೇನೋ ಬೇರೆ ಪರ್ಸ್ಪೆಕ್ಟಿವ್, ಅವ್ರು ಬೆಳೆದು ಬಂದಿರೋ ರೀತಿಯೇ ಬೇರೆ. ನಾನೇನು ಪರ್ಪಸ್ಗೋಸ್ಕರ ಮಾಡ್ತಾಯಿದ್ದೀನಿ, ನಾನು ಎಂಟರ್ಟೈನ್ಮೆಂಟ್ ಪರ್ಪಸ್ಗೋಸ್ಕರ ಮಾಡ್ತಾಯಿದ್ದೀನಿ ಅಷ್ಟೇ. ನಾನಾಯಿತು ನಾನು ಬೇರೆ ಯಾವುದೋ ಪರ್ಸನ್ ಜೊತೆ ಮಾತಾಡ್ತಾಯಿದ್ದೀನಿ, ಅವರಿಗೆ ಏನು ಹೇಳೋಂಗಿಲ್ಲ ಅಂದರೆ ಅವರೇ ಏನು ಹೇಳ್ತಿಲ್ಲ, ಅವರೇ ಹ್ಯಾಪಿಯಾಗಿದ್ದಾರೆ, ಎಂಜಾಯ್ ಮಾಡ್ತಾರೆ. ಇಲ್ಲಿ ಹೊಟ್ಟೆ ಉರಿ ಜನರಿಗೆ ಆನ್ಲೈನಲ್ಲಿ, ಇವನು ಹಂಗೆ ಈ ಥರ ಅಲ್ಲ, ಈ ಹುಡುಗಿರ ಜೊತೆ ಎಲ್ಲ ಹೋಗಿ ಮಾತಾಡ್ತಾನೆ ಚಪ್ಪರ್ ಸಿಂಪು ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ಗೆ ಅವ್ರು ಮಾಡೋಕ್ಕಾಗ್ತಿಲ್ಲ ಅಲ್ಲ. ಸೊ ಅದನ್ನು ಫ್ರಸ್ಟ್ರೇಷನ್ನ ನನ್ನನ್ನು ತುಳಿದ್ಬಿಟ್ಟು ಕೆಳಗೆ ಹಾಕ್ಬಿಟ್ಟು. ಸೊ ಇದರಿಂದ ಹೇಗೆ ಓವರ್ಕಮ್ ಮಾಡಿದೆ? ನಾನು ಆಮೇಲೆ ಅಂದ್ಕೊಂಡೆ ಇದೇನು ಮಾಡೋಕ್ಕೆ ಆಗಲ್ಲ, ಏನೋ ಒಂದು ಸ್ವಲ್ಪ ವ್ಯೂಸ್ ಬರ್ತಿದೆ, ಜನಕ್ಕೆ ರೀಚ್ ಆಗ್ತಿದೆ ಅಂದರೆ ಎಲ್ಲ ಥರ ಜನರು ಇದ್ದೇ ಇರ್ತಾರೆ, ಏನೂ ಮಾಡೋಕ್ಕಾಗಲ್ಲ. ನನಗೂ ಎಕ್ಸ್ಪೀರಿಯೆನ್ಸ್ ಇಲ್ಲ. ನಾನು ಎಕ್ಸ್ಪೀರಿಯೆನ್ಸ್ ಆಗಬೇಕು ಅಂದರೆ ನಾನು ಮಾಡಬೇಕು ಜಾಸ್ತಿ, ನಾನು ಬೆಳಿಬೇಕು, ನಾನು ಒಂದು ಸ್ವಲ್ಪ ಸ್ಕಿಲ್ಸ್ ಡೆವಲಪ್ ಮಾಡ್ಕೊಬೇಕಾದ್ರೆ ಈ ಥರ ಈ ಪಾತಲ್ಲಿ ಹೋದ್ರೇ ನಂಗೆ ಆಗೋದು. ಇದೆಲ್ಲ ಬಿಟ್ಬಿಟ್ಟು ನಾನು ಯೋಚನೆ ಮಾಡ್ಕೊಂಡೇ ಕೂತ್ಕೊಂಡು ಕರೆಕ್ಟಾಗಿ ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡಿ ಒಂದು ರೀಲ್ನ ಹಾಕ್ತೀನಿ ಅಂದ್ರೆಲ್ಲ ಆಗಲ್ಲ. ಈ ಜರ್ನಿಯಲ್ಲೇ ಕಲಿಯೋಕ್ಕಾಗೋದು. ಈ ಥರ ಎಲ್ಲ ಒಂದು ಪ್ರಾಸೆಸ್ ಥ್ರೂ ಹೋಗಿನೇ ನಾನು ಏನು ಮಿಸ್ಟೇಕ್ಸ್ ಮಾಡ್ತಾಯಿದ್ದೀನಿ, ಏನು ಕರೆಕ್ಟ್ ಮಾಡ್ಕೊಬೇಕು ಅನ್ನೋದು ಗೊತ್ತಾಗೋದು. ಸೊ ಅದಕ್ಕೋಸ್ಕರ ಮಾಡ್ತಾನೇ ಇದ್ದೆ. ಆಮೇಲೆ ಸ್ವಲ್ಪ. ಸೊ ಈ ಥರ ಹಾರ್ಡ್ ಟೈಮ್ಸಲ್ಲಿ ಯಾರು ಪುಷ್ ಮಾಡಿದ್ದು, ಇಲ್ಲ ಬಿಡಬೇಡ ಮಾಡು ಪರವಾಗಿಲ್ಲ ಏನಾಗುತ್ತೋ ನೋಡೋಣ ಅಂತ ಮಾರಲ್ ಸಪೋರ್ಟ್ ಅಥವಾ ಎಮೋಷನಲ್ ಸಪೋರ್ಟ್ ಕೊಟ್ಟು ಆ ಟೈಮಲ್ಲಿ ಯಾರು ಇರಲಿಲ್ಲ. ಓಕೆ, ನಾನೇ ಒಂದು ಸ್ವಲ್ಪ ಪುಷ್ ಮಾಡಿಕೊಂಡೆ. ಕ್ರಿಯೇಟರ್ಸಲ್ಲಿ ಯಾರ ಜೊತೆ ಆದರೂ ಕೊಲಾಬ್ರೇಟ್ ಮಾಡಬೇಕು ಅನ್ನೋ ಪ್ಲ್ಯಾನ್ ಏನಾದರೂ ಇದೆಯಾ? ಇದೆ. ವಿನಯ್ ಕೇಳ್ತಾನೆ ಇರ್ತಾನೆ ಕೊಲಾಬ್ರೇಟ್ ಮಾಡೋಣ ಅಂತ ಒಂದು ಜಾಯಿಂಟ್ ಕನ್ನಡ. ಯಾಕೋ ಕಾಲ ಕೂಡ ಬರ್ತಾ ಇಲ್ಲ. ಅವರು ಬ್ಯಾಕ್ ಪ್ಯಾಕ್ ಮಾಡಿಕೊಂಡು ಜರ್ನಿಗೆ ಹೊಡ್ತಾನೆ ಇರ್ತಾರೆ. ಅವರು ಕಾಸೇ ಇಲ್ದಂಗೆ ನಾನು ಹೋಗ್ಬಿಡ್ತೀನಿ ಊರು ಬಿಟ್ಟು ಆಚೆ ಅಂತ. ಹಂಗೆ ಊರು ಬಿಟ್ಟು ಆಚೆ ಕಾಸು ಇಲ್ದಂಗೆ ಹೋಗಿ ನಾನು ಹೆಂಗೆ ಹೋಗಿ ಹಿಡೀಲಿ ಅವನ್ನ? ಇಲ್ಲ, ಯಾವ ಟ್ರಕ್ಕಲ್ಲಿ ಇದ್ದಾನೆ ಅಂತಲೂ ಗೊತ್ತಿರಲ್ಲ. ಓಕೆ, ಬಟ್ ಕೊಲಾಬ್ರೇಟ್ ಮಾಡಿದ್ರು ಯಾವುದ್ರ ಬಗ್ಗೆ ಮಾಡಬೇಕು ಅನ್ನೋ ಪ್ಲ್ಯಾನ್ ಇದೆ? ಡಿಸ್ಕಸ್ ಮಾಡಿದ್ದೀರಾ ಅಥವಾ ಜಸ್ಟ್ ಚಾಲೆಂಜಸ್ಸೇ ಅವ್ನು ಕೊಡ್ತಾನಲ್ಲ ಚಾಲೆಂಜಸ್, ಹೋಗ್ಬಿಟ್ಟು ಇವ್ರ ಹತ್ರದಿಂದ ಒಂದು ಈ ಕೆಲಸ ಮಾಡಿಸಿ, ಅಥವಾ ಇವ್ರ ಹತ್ರ ಈ 2 ಕ್ವೆಶನ್ ಕೇಳಿ, ಈ ಥರ ಏನೋ ಒಂದಷ್ಟು ಚಾಲೆಂಜಸ್ ಇರುತ್ತೆ ಒಂದು. ಸೊ ಪ್ಲ್ಯಾನ್ ಇದೆ ಕೊಲಾಬ್ರೇಟ್ ಆಗೋದು. ಓಕೆ, ಸೊ ವಿನಯ್ ಬಗ್ಗೆ ಹೇಳೋದಾದರೆ ಏನು ಹೇಳಬೇಕು? ಹಾರ್ಡ್ ವರ್ಕಿಂಗ್, ಡಿಸಿಪ್ಲಿನ್, ಪ್ಲಸ್ ಏನು ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ ಅವನದು, ಏನೂ ಇಲ್ಲ ಅವನದು, ಏನು ಶೋಕಿನೇ ಇಲ್ಲ ಅವನದು. ಏನೋ ಅವನು ಒಂಥರ ಒಂದು ಸ್ವಲ್ಪ ದಿನಾಗಲೂ ದೇವಸ್ಥಾನಕ್ಕೆ ಹೋಗೋ ಥರ ಮನುಷ್ಯ ಅವನು. ಓಕೆ, ಇವಾಗ ನೀನು ಕಾಲೇಜ್ ಬಿಟ್ಟು ತುಂಬ ವರ್ಷಗಳೇ ಆಗೋಗಿದೆ. ಬಿಟ್ಟು ಅಲ್ಲ, ಗ್ರ್ಯಾಜುಯೇಟ್ ಓಕೆ ಫೈನ್, ಗ್ರ್ಯಾಜುಯೇಟ್ ಆಗಿ ತುಂಬ ವರ್ಷಗಳೇ ಆಗೋಗಿದೆ. ಗ್ರ್ಯಾಜುಯೇಟ್ ಆದ? ಓಕೆ ಫೈನ್. ಲಾಸ್ಟಲ್ಲಿ ಏನಾಯ್ತು ಅಂತ ಗೊತ್ತಾಯ್ತು, ಸಾರಿ. ಓಕೆನಾ? ಸೊ ನನ್ನ ಲೈನೇ ಸಪ್ರೇಟ್ ಆಗೋಯ್ತು, ಸೊ ನಿನ್ನ ಲೈನೇ ಸಪ್ರೇಟ್ ಆಗೋಯ್ತು. ಸೊ ನೀನು ಹೋಲ್ ಪ್ರೋಸೆಸ್ಸಲ್ಲಿ ಸಿಕ್ಕಾಪಟ್ಟೆ ನೆಕ್ಸ್ಟ್ ಜನ್ರೇಷನ್ನ ಮೀಟ್ ಆಗಿದ್ಯಾ, ಜೆನ್ಜಿ ಕಿಡ್ಸ್ನ. ಓಕೆ, ಆ ಮೈಂಡ್ ಸೆಟ್ ಏನು ಡಿಫ್ರೆಂಟ್ ನೋಡಿದ್ಯಾ? ಲೈಕ್ ನಾವು ಜೆನ್ಜಿ, ಇವಾಗಿರೋ ಜನ ಆಲ್ಫಾ. ಓಕೆ, ನಾವು ಜೆನ್ಜಿನಾ? ಅವಮಾನ ಆಗೋಯ್ತು. ಓಕೆ ಫೈನ್. ಓಕೆ, ಮಿಲಿಯನಿಯಲ್ಸ್ ಬಂದು 93ವರೆಗೂ ಅನ್ಸುತ್ತೆ. ಓಕೆ, ಸೊ ನಾವು ಜೆನ್ಜಿನಾ ಇವಾಗ? ನಾವು ಜೆನ್ಜಿ, ಇವಾಗ ಬರ್ತಿರೋ ಜನ ಆಲ್ಫಾ. ಓಕೆ ಫೈನ್. ಸೊ ಬಟ್ ಜೆನ್ಜಿ ಅಂತಾರೆ ರೆಫರ್ ಮಾಡೋದು 2000 ಮೇಲಿರೋರ್ನ ಜನರಲಿ. ಓಕೆ, ಬಟ್ ಏನಂತಾರೆ ಲಾಜಿಕಲ್ಲಿ ನೋಡಿದ್ರೆ ಅದು ಗೂಗಲಲ್ಲಿ ನಮ್ಮನ್ನೇ ಜೆನ್ಜಿ ಅಂತ ತೋರಿಸೋದು. ಸೊ ಇವಾಗ ನೀನು ಮೈಂಡ್ ಸೆಟ್ ಡಿಫ್ರೆನ್ಸ್ ಏನೇನು ನೋಡಿದ್ಯಾ, ಎಮೋಷ್ನಲಿ ಆಗಲಿ ಅಥವಾ ಸೈಕಾಲಜಿಕಲಿ ಆಗಲಿ? ನಾನು ಕಾಲೇಜ್ ಟೈಮಲ್ಲಿ ಇದ್ದಾಗೆಲ್ಲ ನಾನು ಅನ್ಕೊತಿದ್ದೆ, ಯಾಕೆ ಇವರೆಲ್ಲ ಹೀಗೆ ಹೆಣ ಬಿದ್ದೋಗವ್ರು ಇಲ್ಲಿ ಜೀವಂತವಾಗೇ ಇದ್ದು ಅಂತ. ಏನು ಯಾರಲ್ಲೂ ಒಬ್ಬರಲ್ಲಿ ಎನರ್ಜಿ ಇಲ್ವಲ್ಲ ಗುರು, ಏನು ಗುರು ಕಾಲೇಜಿಗೆ ಬಂದರೆ ಏನೇನೋ ಮಾಡ್ತೀನಿ ಅಂದ್ಕೊಂಡೆ ನಾನು. ಯಾಕಾದರೆ ಈ MES ಕಾಲೇಜಿಗೆ ಬಂದು ತಗೊಳಕೊಂಡೆ, ಇಲ್ಲಿ ಏನೂ ಇಲ್ಲ, ಡ್ಯಾನ್ಸ್ ಟೀಮ್ ಇಲ್ಲ, ಏನಕ್ಕೂ ಸಪೋರ್ಟ್ ಮಾಡ್ತಿಲ್ಲ. ನಾನು ಹೋಗ್ಬಿಟ್ಟು ಯಾವುದೋ ಒಂದು ಕಾಲೇಜಲ್ಲಿ ಪಾರ್ಟಿಸಿಪೇಟ್ ಮಾಡಿಬಿಟ್ಟು ರನ್ನರ್ ಅಪ್ ಅಂತ ಬಂದರೆ ಹೋಗ್ಬಿಟ್ಟು ಟೀಚರ್ಗೆ ತೋರಿಸಿದ್ರೆ, ಮ್ಯಾಮ್ ನಾನು ಈ ಥರ ಹೋಗಿ ನೆನ್ನೆ ಕ್ಲಾಸಿಗೆ ಬರೋಕ್ಕಾಗಿಲ್ಲ, ನಾನು ಈ ಥರ ಜೈನಲ್ಲಿ ನಾನು MESನ ರೆಪ್ರೆಸೆಂಟ್ ಮಾಡಿದೆ, ರನ್ನರ್ ಅಪ್ ಆಗಿದ್ದೀನಿ ಕಾಲೇಜ್ ಈ ಕಾಂಪಿಟೇಷನಲ್ಲಿ ಅಂದರೆ, ನೆಕ್ಸ್ಟ್ ಟೈಮ್ ಈ ಥರ ಎಲ್ಲ ಮಾಡಿದ್ರೆ TC ಕೊಟ್ಟು ಕಳಿಸ್ತೀನಿ ಅಂತ. ಅಯ್ಯೋ ಯಾವ್ದು ಗುರು ಈ ಕಾಲೇಜಿಗೆ ಬಂದು ಸೇರಿಕೊಂಡೆ ನಾನು ಅಂತ ಅನಿಸ್ಬಿಡ್ತು. ಸೀರಿಯಸ್ ಆಗಾಯ್ತಾ? ಸೀರಿಯಸ್ಲಿ ಫಸ್ಟ್ ಇಯರಲ್ಲಿ ನಂಗೆ ಅದೇ ಡಿಮೋಟಿವೇಟಿಂಗ್ ಅನಿಸ್ಬಿಡ್ತು. ಅಲ್ಲೇ ಸ್ಟಾರ್ಟ್ ಆಗಿದ್ದು ನಿಂಗೆ? ಅಯ್ಯೋ ನಾನು ಏನೇನೋ ಮಾಡೋಣ ಅನ್ಕೊಂಡು ಬಂದೆ ಗುರು ಕಾಲೇಜ್ಗೆ.
ಡ್ಯಾನ್ಸ್ ಏನಕ್ಕೂ ಸಪೋರ್ಟ್ ಇಲ್ಲ. ನಾನು ಅಷ್ಟು ಟ್ಯಾಲೆಂಟೆಡ್ ಆಗಿದ್ದವನು ಒಬ್ಬನೇ ಹೋಗಿ ಬಂದೀನಿ. ಕಾಲೇಜು ಸಪೋರ್ಟ್ ಮಾಡ್ತಿಲ್ಲ, ಅಲ್ಲಿ ಏನೂ ಮಾಡೋಕ್ಕಾಗಿಲ್ಲ ಅಂದರೆ ಅಟ್ಲೀಸ್ಟ್ ಒಂದು ಕಂಗ್ರ್ಯಾಚುಲೇಷನ್ಸ್ ಬೇಡವಾ? ಅದು ಇದ್ಯಾವ ಸೀಮೆ TC ಕೊಟ್ಟು ಕಳಿಸ್ತೀನಿ ಅನ್ನೋ. ಇದ್ರ ಬಗ್ಗೆ ನಾನೇನು ಹೇಳೋಕ್ಕಾಗಲ್ಲ. ಬಟ್ ಕಾಲೇಜ್ ಮುಗಿದ ಮೇಲೆ ಏನು ಹೆಂಗೆ ಅನಿಸ್ತು ಅಂದರೆ ಇಂಥ ಚೀಪ್ ಜನರು ನಾನೇನು ಹೇಳೋಕ್ಕಾಗಲ್ಲ. ಇಲ್ಲ, ನಾನು ಆ ಪ್ಲೇಸಲ್ಲಿ ಇದ್ದವ್ರು, ನನಗೆ ಇನ್ನೂ ಅದು ಫ್ರೆಶ್ ಆಗಿದೆ. ನನಗದು ಈಗಲೂ ಫ್ರಸ್ಟ್ರೇಷನ್ ಅನಿಸ್ತು. ಯಾಕಂದರೆ ಸೆನ್ಸ್ ಇದೆಯಾ ಇವ್ರಿಗೆ ಅನಿಸ್ಬಿಡ್ತು ಒಂದು ಸೆಕೆಂಡ್. ಮ್ಯಾಮ್ ಹಚ್ಚಿ ಹೊಡೆದ್ಬಿಟ್ಟವ್ರು ನಿಮಗೆ, ತಗೋ ಲೈಫಲ್ಲಿ ಮರಿಬೇಡ ನನ್ನ ಅಂತ. ಅದೇನೆ. ಸೊ ಬಟ್ ಕಾಲೇಜ್ ಮುಗಿದ್ಮೇಲೆ ಈ ಕಾಂಟೆಂಟ್ ಕ್ರಿಯೇಟರ್ ಆಗಿ ವಿಡಿಯೋ ಸ್ಟಾರ್ಟ್ ಮಾಡಿದಾಗ ಯು ಫೌಂಡ್ ಯುವರ್ ಮೈಂಡ್ ಸೆಟ್ ಈಗಿನ ಜನ್ರೇಷನಲ್ಲಿ ಅಂತ ಹೇಳ್ತೀಯ? ನಾನು ಕಾಲೇಜ್ ಟೈಮಲ್ಲಿ ಇರೋಲ್ಲೇ ಸ್ಟಾರ್ಟ್ ಮಾಡಿಬಿಡ್ಬೇಕಿತ್ತು ಅನ್ನಿಸ್ತು. ನಾನು ಐ ಮಿಸ್ಡ್ ಔಟ್ ಆನ್ ಅ ಲಾಡ್ ಆಫ್ ಥಿಂಗ್ಸ್ ಅಂತ ಫೀಲ್ ಆಗಿ ಸ್ಟಾರ್ಟ್ ಆಯ್ತು ಅಲ್ಲೇ. ಯಾಕಂದರೆ ಹೋಗ್ಬಿಟ್ಟು ಬದದೆ ಅಂತ ಇನಿ ಫಸ್ಟ್ ಡೇ ಸೆಕೆಂಡ್ ಡೇ ಎಲ್ಲ ನನಗೆ ಗಾಬರಿ ಆಯ್ತೈತೆ. ನನಗೆ ಏನು ಗುರು ಇಷ್ಟೊಂದು ಔಟ್ ಗೋಯಿಂಗ್ ಇದ್ದಾರಾ, ಇಷ್ಟೊಂದು ಪ್ರೋಗ್ರೆಸಿವ್ ಆಗಿದೆಯಾ ವರ್ಲ್ಡ್, ನಾನೆಲ್ಲಿ ಲಾಕ್ ಆಗೋಗಿದೆ ಇಷ್ಟು ದಿನ ಅನ್ನೋ ಥರ. ಸೊ ಫುಲ್ ಗಾಬರಿ. ಆಮೇಲೆ ಕ್ಯಾಚಪ್ ಮಾಡಿದ್ನಲ್ಲ, ಗೊತ್ತಲ್ಲ, 100K ಶತಾಬ್ದಿ ಸ್ಪೀಡು, ಒಂದೇ ಭಾರತ್ ಸ್ಪೀಡಲ್ಲಿ ಕ್ಯಾಚಪ್ ಮಾಡಿಕೊಂಡೆ. ಸೊ ಥಾಟ್ ಪ್ರೊಸೆಸ್ಸಲ್ಲಿ ಏನೇನು ಡಿಫ್ರೆನ್ಸ್ ಇದೆ ಅಂತ, ಲೈಕ್ 90s ಕಿಡ್ ಆಗಲಿ ಅಥವಾ ಜಿನ್ಜಿ ಆಗಲಿ? ಏನಂದರೆ ಇವ್ರಿಗೆಲ್ಲ ಬೆಲ್ಟ್ ಟ್ರೀಟ್ಮೆಂಟ್ ಸಿಕ್ಕಿಲ್ಲ ನಮ್ಮ ಥರ ಚಿಕ್ಕ ವಯಸ್ಸಲ್ಲಿ ಜಾಸ್ತಿ. ಸೊ ಏನಂತಾರೆ ಒಂದು ಸ್ವಲ್ಪ ತುಂಬ ಆ್ಯಕ್ಚುಲಿ ನಿನಗೆ ಬೆಲ್ಟ್ ಟ್ರೀಟ್ಮೆಂಟು, ನಮಗೆ ಹವಾಯಿ ಟ್ರೀಟ್ಮೆಂಟ್. ಹವಾಯಿ ಸ್ಲಿಪ್ಪರ್ ನೋಡಿ ನಮ್ಮ ಮನೇಲಿ ನಾವು ಅಂದರೆ ಸ್ಟವ್ ಮೇಲೆ ಚಾಕು ಕಾಯ್ಸೋಕ್ಕೆ ಸ್ಟಾರ್ಟ್ ಮಾಡಿಬಿಡೋರು. ಕುಂಡಿಗೆ ಬರೆ ಇಡ್ತೀನಿ ಅದು ಕರ್ಕೊಂಡು ಹೋಗ್ಬಿಟ್ಟು ಅದು ಕೆಂಪಗಾಗೋದು ತೋರಿಸೋದು, ತೊಗೊಂಬರೋದು ಇಲ್ಲಿ ಮೂತಿ ಹತ್ರ. ಅಯ್ಯೋ ಫುಲ್ ಬಿಸಿ ಎಲ್ಲ ಉಯ್ಕೊಂಬಿಡೋ ಅಷ್ಟು ಭಯ ಅದು. ಅದೇ ಟ್ರಾಮಾ. ಅಯ್ಯೋ ಏನೋ ಒಂದು ಮಾಡಿದೆ ಅಂದರೆ ಬರೆ ಇಡಿ. ಈಗಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇರೋದ್ರಿಂದ ಲೀನಿಯೆಂಟ್ ಆಗಿದ್ದಾರೆ. ಸೊ ಅವ್ರಿಗೆ ಏನಂತಾರೆ ರಿಪರ್ಕಷನ್ಸ್ ಅಷ್ಟಿಲ್ಲ. ಅವ್ರಿಗೆ ಏನಂದ್ರು ಏನೇ ಮಾಡಿದ್ರು ಅಂತ ಏನು ಆಗ್ಬಿಡಲ್ಲ ಅನ್ನೋ ಥರ. ನಮ್ಗೀಗಲೂ ಏನೋ ಒಂದು ಸ್ವಲ್ಪ ಸಿಲ್ಲಿ ಮಿಸ್ಟೇಕ್ ಆದ್ರೂ ಚಿಕ್ಕ ವಯಸ್ಸಲ್ಲ ಹಂಗೆ ಏನೋ ಒಂದು ಬಾಡಿಯಲ್ಲೇ ಬಾಡಿ ರಿಫ್ಲೆಕ್ಸ್ ಸ್ಟಾರ್ಟ್ ಆಗಿಬಿಡುತ್ತೆ, ಬೆವರೋದು ಅದು ಇದೆಲ್ಲ. ಯಾಕಂದರೆ ಅದೆಲ್ಲ ತಲೆಯಲ್ಲಿ ನೆನಪು ಬರುತ್ತಲ್ಲ, ಏನೋ ಮಿಸ್ಟೇಕ್ ಮಾಡಿದ್ರೆ ಬರೇ ಎಳಿತಾರೆ ಅನ್ನೋದು ಈಗಲೂ. ಸೊ ಇವ್ರಿಗೆ ಫ್ರೀಡಮ್ಸ್ ಜಾಸ್ತಿ ಇದೆ, ಸೊ ಜಾಸ್ತಿ ಕೇರ್ ಮಾಡಲ್ಲ, ಎಮೋಷನಲಿ ಸ್ವಲ್ಪ ಕಮ್ಮಿ ಅಂತ ಹೇಳ್ತೀವಿ. ಏನಂದರೆ ನಾವು ಇದನ್ನೆಲ್ಲೂ ಏನಂತೂ ತಪ್ಪೇ ಇಲ್ದೇ ಇರೋದನ್ನೆಲ್ಲ ತಪ್ಪು ಅಂದ್ಕೊಳ್ಳೋ ಥರ ಬೆಳೆಸಿರೋದು ನಮ್ಮನ್ನು. ಇವಾಗ ಚಿಕ್ಕ ವಯಸ್ಸಲ್ಲಿ ಹುಡುಗಿರ ಜೊತೆ ಮಾತಾಡೋದೇ ತಪ್ಪು, ಈ ಥರ ಬೆಳೆದಿರೋದು. ಇವ್ರಿಗೆಲ್ಲ ತಪ್ಪಲ್ಲ ಅಂತ ಗೊತ್ತು. ಸೊ ಇದು ಒಂದು ಸ್ವಲ್ಪ ಒಳ್ಳೆಯದೇನೆ. ಏನಂತಾರೆ ಏನಕ್ಕೆ ಇಲ್ಲದೆ ಇರೋದನ್ನೆಲ್ಲ ಇದೆ ಅನ್ನೋ ಥರ ಸೃಷ್ಟಿಸಬೇಕು. ಹುಡುಗಿರ ಜೊತೆ ಮಾತಾಡ್ಬಿಟ್ರೆ ಕ್ರೈಮು, ಅಥವಾ ಹುಡುಗ ಕೈ ತಪ್ಪು ಹೋಗ್ತಾ ಇದ್ದಾನೆ, ಹುಡುಗರ ಜೊತೆ ಎಲ್ಲ ಸೇರಿ ಏನೋ ಆಟ ಆಡ್ತಿದ್ರೆ ಅದೆಲ್ಲ ಚೇಂಜ್ ಆಗಿರೋದು ಒಳ್ಳೆಯದೇ. ಸ್ವಲ್ಪ ಅವ್ರು ಕ್ಲೀನಾಗಿ ಗೊತ್ತು ಏನು ರೈಟ್ ಏನು ರಾಂಗ್ ಅನ್ನೋದು. ಮತ್ತು ಯೋಗೀಶ್ 2025 ನಿಂದು ಫ್ಯೂಚರ್ ಪ್ಲ್ಯಾನ್ಸ್ ಏನಿದೆ? ಏನಾದರೂ ಹೊಸ ಮೂವಿಗೆ ಪ್ಲ್ಯಾನ್ಸ್ ಏನಂದರೆ ಮತ್ತೆ ಮೂವೀಸಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಲೇಬೇಕು ಡೆಫಿನೆಟ್ಲಿ. ಓಕೆ, ಸುಮ್ಮನೆ ಎಲ್ಲ ಇಷ್ಟು ಇಯರ್ಸ್ನ ಐ ಕಾಂಟ್ ಥ್ರೋ ಇಟ್ ಅವೇ ಜಸ್ಟ್ ಲೈಕ್ ದಟ್. ಆದಮೇಲೆ ಮತ್ತೆ ಡ್ಯಾನ್ಸು ಜಿಮ್ನಾಸ್ಟಿಕ್ಸ್ ಎಲ್ಲ ಮತ್ತೆ ಸ್ಟಾರ್ಟ್ ಮಾಡಬೇಕು. ಕಾಂಟೆಂಟ್ ಇದ್ದಿದ್ದೇನೆ, ಕಾಂಟೆಂಟ್ ಅದ್ರ ಪಾಡಿಗೆ ಅದು ನಡೀತಾ ಇರುತ್ತೆ. ಅದನ್ನೇ ಮೂವೀಸಿಗೆ ಮತ್ತೆ ಸ್ಟಾರ್ಟ್ ಮಾಡಬೇಕು ಅಂತ ಒಂದು ಪ್ಲ್ಯಾನ್. ಓಕೆ, ಸೊ ಇಷ್ಟೊತ್ತು ಕೂತು ಮಾತಾಡಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್. ಏನಾದರೂ ಹೇಳೋದಿದೆಯಾ ಯಾರಿಗಾದರೂ? ಇಷ್ಟು ದಿನ ಹೇಳಿದೆ, ಇವತ್ತು ಈ ಶೋನಲ್ಲಿ ಕನ್ಫೆಷನ್ಸ್ ಎಲ್ಲ ಏನೂ ಇಲ್ಲ, ಇದ್ದಿದ್ದೆಲ್ಲ ಅಲ್ಲಲ್ಲೇ ಹೇಳ್ಬಿಡ್ತೀನಿ. ಓಕೆ, ಅವನಿಗೆ ಹ್ಯಾಪಿ ಬರ್ತ್ಡೇ ಹೇಳಬೇಕು, ಇವತ್ತೇ ಒಂದು ಬರ್ತ್ಡೇ. ಓಕೆ, ಬಟ್ ಇದು ಬೆಳಗ್ಗೆನೇ ಹೇಳಿದೆ. ಇಲ್ಲ, ನನಗೆ ಸಪೋರ್ಟ್ ಮಾಡಿರೋರಿಗೆಲ್ಲ ಇಷ್ಟು ಇಲ್ಲಿವರೆಗೂ ಬರೋದಕ್ಕೆ ಸಪೋರ್ಟ್ ಮಾಡಿದಾರಲ್ಲ ಒಂದಷ್ಟು ಜನ ಇದ್ದಾರೆ. ಅವರೇನಂದರೆ ನೋಡಿ, ಬ್ರೋ ನಿನ್ನ ಪೊಟೆನ್ಷಿಯಲ್ ನೀನೆಲ್ಲೋ ಇರಬೇಕು ಬ್ರೋ, ನೀನೇನು ಬ್ರೋ, ಯಾಕೆ ಬ್ರೋ ಜನ ಹಂಗೆ ಆ ಥರ ಒಂದು ಡಿವೋಷನಲ್ಲಿ ಒಂದು ಸಪೋರ್ಟ್ ಮಾಡೋ. ಅಯ್ಯೋ ತುಂಬ ಥ್ಯಾಂಕ್ಸ್ ಅಪ್ಪ. ನಾನೇ ನೋಡ್ದಿರೋದು ಅವ್ರು ನೋಡ್ತಾರೆ ನನ್ನಲ್ಲಿ. ಈ ಥರ ಎಲ್ಲ ರೇರು. ಅದು ಸಖತ್ ಖುಷಿ ಆಗುತ್ತೆ ಯಾರಾದರೂ ಹಂಗೆ ಹೇಳಿದಾಗ, ಬ್ರೋ ನಿಮ್ಗೆ ತುಂಬ ಟ್ಯಾಲೆಂಟೆಡ್ ಬ್ರೋ ಅಂತ. ನಮಗೇನೆ ಹೌದಾ ಗುರು, ನಾನೇ ಮರ್ತುಬಿಟ್ಟಿದ್ದೆ. ಥ್ಯಾಂಕ್ಸ್ ಬ್ರೋ ರಿಮೈಂಡ್ ಮಾಡಿದ್ದಕ್ಕೆ. ಅಂಥವ್ರಿಗೆಲ್ಲ ಒಂದು ದೊಡ್ಡ ಥ್ಯಾಂಕ್ಸು.
ಇವಾಗ ಇಷ್ಟೊತ್ತು ಕೂತು ಜನಕ್ಕೆ ಎಕ್ಸಾಕ್ಟಾಗಿ ಕಾಂಟೆಂಟ್ ಕ್ರಿಯೇಟ್ ಹೇಗೆ ಮಾಡೋದು, ಅರ್ನಿಂಗ್ಸ್ ಹೇಗೆ ಮಾಡೋದು, ಹಾಗೆ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಏನೇನಿದೆ ಅದೆಲ್ಲ ಹೇಳಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ನಿನ್ನ ಎಕ್ಸ್ಪೀರಿಯನ್ಸಲ್ಲಿ. ಸೊ ಮತ್ತೆ ಇನ್ಯಾವತ್ತಾದರೂ ಕೂತು ಫನ್ನಿ ಎಪಿಸೋಡ್ ಮಾಡೋಣ. ಸೊ ಅಲ್ಲಿ ತನಕ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು, ಆಲ್ ದ ಬೆಸ್ಟ್, ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ಸ್. ಶೋರ್.